ಶಾಸ್ತ್ರ ಪುರಾಣವ ಕೇಳಿದಳೇನೋ ಶಾಸ್ತ್ರ ಪುರಾಣವ ಕೇಳಿದಳೇನೋ ಗೀತವ ಹಾಡಿದಳೇನೋ ಗೀತವ ಹಾಡಿದಳೇನೋ ವೇದ ವೇದಾಂತವ ನೋಡಿದಳೇನೋ ವೇದ ವೇದಾಂತವ ನೋಡಿದಳೇನೋ ಗೀತವ ಹಾಡಿದಳೇನೋ ಗೀತವ ಹಾಡಿದಳೇನೋ ಮನವೊಲಿದು ಲಿಂಗ ಜಂಗಮವ ಮನವೊಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು ಎಲ್ಲರೂ ಅನುಭವಿಯಾದಳೇನೋ ಎಲ್ಲರೂ ಅನುಭವಿಯಾದಳೇನೋ ಭಕ್ತಿ ಇಲ್ಲದವರನ್ವಲ್ಲ ಭಕ್ತಿ ಇಲ್ಲದವರನ್ವಲ್ಲ ಕೂಡಲ ಸಂಗಮ ದೇವ ದೇವ ಗೀತವ ಹಾಡಿದಳೇನೋ ಗೀತವ ಹಾಡಿದಳೇನೋ ಶಾಸ್ತ್ರ ಪುರಾಣವ ಕೇಳಿದಳೇನೋ ವೇದ ವೇದಾಂತವ ನೋಡಿದಳೇನೋ ಗೀತವ ಹಾಡಿದಳೇನೋ ಗೀತವ ಹಾಡಿದಳೇನೋ ಗೀತವ ಹಾಡಿದಳೇನೋ. ಇಲ್ಲಿಯವರೆಗೆ ವಚನ ಗಾಯನವನ್ನು ಮಾಡಿರುವಂತಹ ಶರಣಿ ಸುರೇಖ ಬಸವರಾಜ್ ಬೇರೂರಿಯವರಿಗೆ ಒಂದು ಜೋರಾದ ಚಪ್ಪಾಳೆ. ಶರಣಿ ಅಕ್ಕ ಮಹಾದೇವಿಯವರ ಭಾವಚಿತ್ರಕ್ಕೆ ಪೂಜೆ. ಶರಣಿ ಶಶಿಕಲಾ ಅಶೋಕ್ ಪಾಲೆಯವರಿಂದ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಜ್ಜನರಾಗಿ ಮಜ್ಜನ ಕೆರೆಯಲಯ್ಯ, ಶಾಂತರಾಗಿ ಪೂಜೆಯ ಮಾಡುದಯ್ಯ. ಸಮರತಿಯಿಂದ ನಿಮ್ಮಯ ಮಾಡುವೆ ಚನ್ನಮಲ್ಲಿಕಾರ್ಜುನ. ನಿಮ್ಮ ನಗರದ ಪೂಜೆ ಅನುವಾಯಿತ್ಯನಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬಸವ ಎಂದು ಬಸಿತಮಂಧರಿಸಿದರೆ ಬಸವಾದಿ ಬ್ರಹ್ಮಚರಿಗೆ ಪ್ರೀತಿವಯ್ಯ. ಬಸವ ಶಟಸ್ಥಳ ಚನ್ನ ಬಸವ ಪ್ರಭು ಮುಖ್ಯರು
ಭಸಿತಮಂ ಧರಿಸಿ ಭಯವಾಗರಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎಲೆಗಿರಿಯಲ್ಲದೆ ಮತ್ತಾರಿಲ್ಲವಯ್ಯ. ಕೂಡಲ ಸಂಗಮನೆಯ ಆನಲ್ಲದು ನೀರಲ್ಲದು ನಿನ್ನದ. ಎರಡಪತಿ ಲಿಂಗಪತಿ ಹರ ಮಹಾದೇವ. ವಿಷ್ಣು ಗುರು ಬಸವಣ್ಣನವರಿಗೆ ಜಯವಾಗಲಿ. ವೀರವೈರಾಗ್ಯನಿಗೆ ಅಕ್ಕಮಹಾದೇವಿಗೆ ಜಯವಾಗಲಿ. ಮರಣವೇ ಮಹಾನವಮಿ ಕಾರ್ಯಕ್ರಮಕ್ಕೆ ಜಯವಾಗಲಿ. ಶರಣು ಶರಣ. ಅದು ಬಿಟ್ರಿ ಪೂಜೆಯನ್ನು ಮಾಡಿರುವಂತಹ ಶರಣಿ ಶಶಿಕಲಾ ಅಶೋಕ್ವಾಲೆ ಹಾಗೂ ಎಲ್ಲ ಶರಣೀಯರಿಗೂ ಧನ್ಯವಾದಗಳು. ಇವಾಗ ಎಲ್ಲ ಗಣ್ಯರು ವೇದಿಕೆ ಕಡೆ ಆಗಮಿಸಬೇಕು. ಮುಂದಿನ ಕಾರ್ಯಕ್ರಮ ಸಂಚಾಲಕರು ನಡೆಸಬೇಕು. ಇವಾಗ ಸ್ವಾಗತ ಭಾಷಣ ಜ್ಯೋತಿ ರಮೇಶ್ ಗಾಳಿಯವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಲಿದಡೆ ತಾನೇ ದೇವ ಎಂಬ ವಚನದ ಮೂಲಕ ಮರಣವೇ ಮಹಾನವಮಿ ಹಾಗೂ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಡೋಜ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೂ ಹಾಗೂ ಕ್ರಿಯಾಶೀಲರಾದ ಗುರುಬಸವ ಪಟ್ಟದೇವರಿಗೂ ಚರಣಕಮಲದಲ್ಲಿ ವಂದಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಮಹಾಲಿಂಗ ಗುರುಗಳಿಗೂ ಈ ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಉದ್ಘಾಟಕರಾದ ರುದ್ರಾಣಿ ವಿಲಾಸ್ ಬಕ್ಕಾಕ್ ಅವರಿಗೂ ಈ ವೇದಿಕೆಯ ಮೂಲಕ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶರಣೆ ಶ್ರೀದೇವಿ ಶಿವರಾಜ್ ಪಾಟೀಲ್ ಅವರಿಗೂ ಈ ವೇದಿಕೆಯ ಮೂಲಕ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ವೇದಿಕೆಯ ಅನುಭವವನ್ನು ಹೇಳುತ್ತಕ್ಕಂಥ ಶರಣೆ ಸಾವಿತ್ರಿ ಧನರಾಜ್ ಪಾಟೀಲ್ ಅವರಿಗೂ ಈ ವೇದಿಕೆಯ ಮೂಲಕ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಪೂಜೆಯನ್ನು ಸಲ್ಲಿಸಿದ ಶರಣೆ ಶಶಿಕಲಾ ಅಶೋಕ್ವಾಲೆ ಅವರಿಗೂ ಈ ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ವೇದಿಕೆಯ ಧರ್ಮ ಗ್ರಂಥಪಠಣ ಮಾಡುತ್ತ ವಿಜಯಲಕ್ಷ್ಮಿ ಸೋಮನಾಥ್ ಹೊಸಾಳೆ ಅವರಿಗೂ ಈ ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವಿದ್ಯಾರ್ಥಿ ಭಾಷಣವನ್ನು ಮಾಡ್ತಕ್ಕಂತಹ ಡಾಕ್ಟರ್ ಬಸವಜ್ಯೋತಿ ಸಂಗಂಕರ್ ಅವರಿಗೂ ಈ ವೇದಿಕೆಯ ಮೂಲಕ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶರಣ ವೇಷಭೂಷಣ ಕಲ್ಪನಾ ಸಂಗಮೇಶ್ ಮಾಸತ್ತಿ ಅವರಿಗೂ ಈ ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವಚನ ಗಾಯನವನ್ನು ಮಾಡತಕ್ಕಂಥ ನಮ್ಮ ಶರಣೆ ಸುರೇಖಾ ಬಸವರಾಜ್ ಬೇಲೂರಿ ಅವರಿಗೂ ಈ ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದೆ. ನಿರೂಪಣೆ ಮಾಡತಕ್ಕಂಥ ನಮ್ಮ ಶರಣೆ ನಿರ್ಮಲಾ ಬಸವಕುಮಾರ್ ಟೆಂಕಾಳೆ ತಾಯಿಯವರಿಗೂ ಈ ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವಂದನಾರ್ಪಣೆಯನ್ನು ಮಾಡತಕ್ಕಂಥ ಶರಣೆ ಪ್ರಭಾ ಚೆನ್ನಪ್ಪ ಕರ್ಕಾಳೆ ತಾಯಿಯವರಿಗೂ ಈ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಭಜನಾ ತಂಡದ ಶರಣೆ ರಾಜೇಶ್ವರಿ ಕೃಪೇಂದ್ರ ವಂಕೆ ತಾಯಿಯವರಿಗೂ ಈ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ತಮ್ಮೆಲ್ಲರಿಗೂ ಈ ವೇದಿಕೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನನಗೆ ಸ್ವಾಗತ ಭಾಷಣವನ್ನು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶರಣು ಶರಣ.
ಇಲ್ಲ ಮುಂದಿನ ಕಾರ್ಯಕ್ರಮ ಅಲ್ಲಿ ಇಲ್ಲಿಯವರೆಗೆ ಸ್ವಾಗತ ಭಾಷಣವನ್ನು ಮಾಡಿರುವಂತಹ ಶರಣಿ ಜ್ಯೋತಿ ಅಂಬರೀಶ್ ಅವರಿಗೆ ಧನ್ಯವಾದಗಳು. ಇವಾಗ ವಚನ ಗಾಯನ ಶರಣಿ ಸುರೇಖಾ ಬಸವರಾಜ್. ಇವಾಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪೂಜ್ಯ ಮಾಲಿಂಗ ಸ್ವಾಮಿಗಳವರು ವೇದಿಕೆಗೆ ಆಗಮಿಸಲಿದ್ದಾರೆ. ಜೋರಾದ ಚಪ್ಪಾಳೆಯಿಂದ ಅವರಿಗೆ ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವಾಗ ಧರ್ಮಗ್ರಂಥ ಪಠಣ ಶರಣಿ ವಿಜಯಲಕ್ಷ್ಮಿ ಸೋಮನಾಥ್ ಹೊಸಾಳೆಯವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಗುರುಗಳಿಗೂ ವಂದಿಸುತ್ತ ಮುದುಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನೆನೆಯೊಳಗಣ ಪರಿಮಳದಂದಿದ್ದಿತ್ತು, ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂದಿದ್ದಿತ್ತು. ಓಂ ಶ್ರೀ ಕಾಳಿಯ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿವಿರಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ 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 ಅಂದಿಂಗೆಳೆಯ ನೀನು ಹಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ. ನಾನೊಂದು ನೆನೆದಡೆ ತಾನೊಂದು ನೆನೆಯುವುದು, ತಾನಿತ್ತಲೆಳೆದಡೆ ತಾನತ್ತಲೆಳೆಯುವುದು, ತಾ ಬೇರೆ ಎನ್ನ ನಳಲಿಸಿ ಕಾಡಿತು, ತಾ ಬೇರೆ ಎನ್ನ ಬಳಲಿಸಿ ಕಾಡಿತು, ಕೂಡಲ ಸಂಗನ ಕೂಡಿಯೇ ನೆಂದರೆ ತಾನೆನ್ನ ಮುಂದುಗೆಡಿಸಿತ್ತು ಮಾಯೆ. ಸರ್ವರಿಗೂ ಶರಣ ಶರಣ. ಇಲ್ಲಿಯವರೆಗೆ ಧರ್ಮಗ್ರಂಥ ಪಠಣ ಮಾಡಿರುವಂತಹ ಶರಣಿ ವಿಜಯಲಕ್ಷ್ಮಿ ಸೋಮನಾಥ್ ಹೊಸಾಳೆಯವರಿಗೆ ಧನ್ಯವಾದಗಳು. ಇವಾಗ ಶರಣಿ ಅಮೋಘಿ ರಾಯಮ್ಮನ ಪಾತ್ರದಲ್ಲಿ ಶರಣಿ ಕಲ್ಪನಾ ಸಂಗಮೇಶ್ ಮಾಸಟ್ಟೆ, ರೇಖಾ ಪಾಟೀಲ್ ಅವರಿಬ್ಬರು ದಂಪತಿಗಳ ರೂಪದಲ್ಲಿ ಶರಣಿ ಅಮೋಘಿ ರಾಯಮ್ಮನವರ ವೇಷದಲ್ಲಿ ಇವಾಗ ವೇದಿಕೆ ಬರೆಸಲಿದ್ದಾರೆ. ಅವರಿಗೂ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ. ಇವಾಗ ಕಾರ್ಯಕ್ರಮದ ಉದ್ಘಾಟನೆ ಶರಣಿ ರುದ್ರಾಣಿ ವಿಲಾಸ್ ಬಕ್ಕ ಅವರಿಂದ. ಎಲ್ಲ ಶರಣೀಯರು ಸಹಕರಿಸಬೇಕು. ವೇದಿಕೆ ಮೇಲಿರುವಂತರು ಎಲ್ಲರೂ ಚಪ್ಪಾಳೆ
ಉದ್ಘಾಟನೆಯನ್ನು ಮಾಡಿರುವಂತಹ ರುದ್ರಾಣಿ ವಿಲಾಸ್ ಭಟ್ಟ ಹಾಗೂ ಎಲ್ಲ ಶರಣೀಯರಿಗೂ ಹಾಗೂ ಪೂಜ್ಯ ಗುರುಗಳಿಗೂ ಧನ್ಯವಾದಗಳು. ಇವಾಗ ಫೋಟೋ ಶೋ, ಎಲ್ಲರೂ ಬೇಗ ಬೇಗ ಬರಬೇಕು. ಎಲ್ಲರೂ ನಮಸ್ಕಾರ ಮುದ್ರೆ. ನೋಡ್ರಿ ಅಲ್ಲಿ ವಿಶ್ವಗುರು ಬಸವಣ್ಣನವರಿಗೆ ಫೋಟೋ ಯಾರು ಹೇಳ್ತಾರೋ ಆನಂತರ ಹೇಳ್ತಾರೆ. ಈಗ ಮುಂದಿನ ಕಾರ್ಯಕ್ರಮ ಲೇಟ್ ಆಗ್ತದೆ. ಎಲ್ಲರೂ ನೋಡಿ, ನಾ ಕಳಿಸ್ತೀನಿ ಫೋಟೋ ಗ್ರೂಪಿಗೆ. ಇಲ್ಲ ವಿದ್ಯಾರ್ಥಿ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರಿಗೆ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ವಿಶ್ವಗುರು ಬಸವಣ್ಣನವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಹಾಗೂ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಹಾಗೂ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ವಂದಿಸುತ್ತಾ ಹಾಗೂ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಕ್ಕೆ ವಂದಿಸುತ್ತಾ ಹಾಗೂ ಈ ವೇದಿಕೆ ಮೇಲಿರ್ತಕ್ಕಂಥ ಮಹಾಲಿಂಗ ಸ್ವಾಮೀಜಿಯವರ ಪಾದಕ್ಕೆ ವಂದಿಸುತ್ತಾ ಹಾಗೂ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಶರಣ ತಂದೆ ತಾಯಂದಿರಿಗೂ ನನ್ನ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿ. ಈ ಮರಳರೆ ಮಹಾನವಮಿ ಹಾಗೂ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ತಮ್ಮೆಲ್ಲರಿಗೂ ಶುಭಾಶಯ ಕೋರುತ್ತಾ, ಈ ವಿಜಯದಶಮಿಯನ್ನು ನಾವು ಯಾಕೆ ಆಚರಿಸ್ತೀವಿ ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿ ಆಚರಿಸ್ತೀವಿ ನಾವು ಬಸವ ಧರ್ಮದವರು ಅಂತಂದ್ರೆ, ಈ ಬಸವ ಧರ್ಮದ ವಿಜಯ ಅಂತ ಆಚರಿಸ್ತೀವಿ ಹಾಗೂ ಬಸವಣ್ಣನವರು ಕಟ್ಟಿದ ಧರ್ಮ ಲಿಂಗಾಯತ ಧರ್ಮದ ವಿಜಯೋತ್ಸವವನ್ನು ಆಚರಿಸ್ತೀವಿ ಹಾಗೂ ಸಮಾನತೆಗಾಗಿ ಜಾತಿ ವರ್ಗ ವರ್ಣರಹಿತ ಸಮಾಜಕ್ಕಾಗಿ ಸ್ತ್ರೀ ಸಮಾನತೆಗಾಗಿ ಈ ವಿಜಯೋತ್ಸವವನ್ನು ನಾವು ಆಚರಿಸ್ತೀವಿ ಹಾಗೂ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹರಡಯ್ಯ ಮಧುವರಸ ಅವರ ಅಂತರ್ಜಾತಿ ವಿವಾಹ ಆಗ್ತದ ಎಳೆಹುಟ್ಟೆ ಶಿಕ್ಷೆಯಾಗಿ ಆನೆಕಾಲಿ ಕಟ್ಟಿ ಎಳಿತಾರ. ಇದು ನಾವು ಕಲ್ಯಾಣ ಕ್ರಾಂತಿ ಮರಳಯ ಮಹಾನವಮಿ ವಿಜಯೋತ್ಸವನ ಆಚರಿಸ್ತೀವಿ. ಹಾಗೆ ಈ ಕಲ್ಯಾಣ ಕ್ರಾಂತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ತೀವಿ. ಕಲ್ಯಾಣ ಕ್ರಾಂತಿ ಯಾಕಾಯ್ತಪ್ಪ? ಏಕದೇವ ಉಪಾಸನೆಗಾಗಿ ಕಲ್ಯಾಣ ಕ್ರಾಂತಿ ಆಯಿತು ಹಾಗೂ ಸ್ತ್ರೀಕುಲ ಉದ್ಧಾರಣೆಗಾಗಿ, ಜಾತಿ ಪದ್ಧತಿ ಹೋಗಲಾಡಿಸಲು ಹಾಗೂ ಸಾಮಾಜಿಕ ಕ್ರಾಂತಿಗಾಗಿ ಹಾಗೂ ಧಾರ್ಮಿಕ ಕ್ರಾಂತಿಗಾಗಿ, ಅಂಧಶ್ರದ್ಧೆ ಮೂಢನಂಬಿಕೆ ಹೋಗಲಾಡಿಸಲು ಈ ಕಲ್ಯಾಣ ಕ್ರಾಂತಿಯನ್ನು ಆಗಿತ್ತು ಅಂತ ಹೇಳ್ಬಹುದು. ಇವತ್ತು ನಾನು ಹೇಳಲು ಬಯಸಕ್ಕಂತ ಒಬ್ಬ ಶರಣೆಯ ಹೆಸರು ಸತ್ಯಕ್ಕ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಕಸ ಗೂಡಿಸುವ ಸತ್ಯಕ್ಕ.
ಇವರು ಹುಟ್ಟಿದ್ದ ಗ್ರಾಮ ಹಿರೇಂಚಂಬೂರು. ಇದು ಶಿರಾಳಕೊಪ್ಪ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯಲ್ಲೇ ಬರ್ತದ. ಇವರು ಒಟ್ಟು ವಚನ 27 ಹಾಗೂ ಇವರ ಅಂಕಿತ ನಾಮ ಶಂಭು ಜಕ್ಕೇಶ್ವರ. ಇವರು ಒಂದೆರಡು ವಚನ ಬಗ್ಗೆ ಹೇಳಲು ಬಯಸುತ್ತೇನೆ. ಹೆಣ್ಣು ಮಕ್ಕಳ ನೇಮದಲ್ಲಿ ಅವರು ಹೇಳಿದ್ದು, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪದಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಗಳಿಗರಿದ ದೀಪದೇ ನೇಮ, ಶಂಭು ಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ. ಈ ವಚನದಲ್ಲಿ ಏನ್ ಹೇಳ್ತಾರೆ ಸತ್ಯಕ್ಕನವರಂದ್ರೆ, ಅರ್ಚನೆ ಪೂಜನೆ ನೇಮವಲ್ಲ. ನಾವು ಪೂಜೆ ಮಾಡೋದು, ದೇವರಿಗೆ ನೇವದಿ ತೋರಿಸೋದು ಇದೆಲ್ಲ ನೇಮವಲ್ಲ. ದೇವ್ರು ಕೂಡ್ಸೋದು, ದೇವರಿಗೆ ದೀಪ ಹಚ್ಚಿಡೋದು ಇದೆಲ್ಲ ನೇಮವಲ್ಲ ಅಂತ ಹೇಳ್ತಾರೆ. ಮಂತ್ರ ತಂತ್ರ ನೇಮವಲ್ಲ ಅಂತ ಹೇಳ್ತಾರೆ. ಮಂತ್ರ ಓದೋದು, ರುದ್ರಾಭಿಷೇಕ ಮಾಡೋದು, ಲಕ್ಷ ದೀಪೋತ್ಸವ ಮಾಡೋದು, ಹೋಮ ಹವನ ಮಾಡೋದು ಇದೆಲ್ಲ ಈ ಶರಣ ಪದ್ಧತಿಯಲ್ಲಿ ನೇಮವಲ್ಲ ಅಂತ ಸತ್ಯಕ್ಕನವರು ಹೇಳ್ತಾರೆ. ಧೂಪ ದೀಪದಾರತಿ ನೇಮವಲ್ಲ. ಈ ದೀಪ ಹಚ್ಚೋದು, ಆರತಿ ಮಾಡೋದು, ಧೂಪ ಹಚ್ಚೋದು, ಈ ದೇವ್ರು ಕೂಡ್ಸ್ತಾರೆ ಅಂತ ಹೇಳ್ತಾರೆ. ಕಂಟಿನ್ಯೂ ದೀಪ ಉರ್ಕೊಂತಾನೆ ಇರ್ಬೇಕು, ದೀಪ ಒಟ್ಟ ಆರ್ಬಾರ್ದು ಅಂತ ನಾವು ಮ್ಯಾಲಿಂಗ್ ಇರ್ತಾರೆ ನಾವು. ಅದೆಲ್ಲ ಈ ಶರಣ ಪದ್ಧತಿಯಲ್ಲಿ ನೇಮವಲ್ಲ ಅಂತ ಸತ್ಯಕ್ಕನವರು ಹೇಳ್ತಾರೆ. ಏನ್ ನೇಮ ಅಂದ್ರೆ, ಏನ್ ನೇಮ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಪರಧನ, ಬೇರೆಯವ್ರ ಧನ, ಬೇರೆ ಆಸ್ತಿ, ಬೇರೆ ರೊಕ್ಕ, ಬೇರೆ ಸಂಪತ್ತು ನಮ್ದು ಅಂತ ನೇಮ ಮಾಡಬಾರ್ದು. ಪರಸ್ತ್ರೀ, ಬೇರೆಯವರಿಗೆ ಹೆಣ್ಮಕ್ಳಿಗೆ ನೋಡೋದು ಮಾಡೋದು, ಇವತ್ತನ್ನ ಎಲ್ಲ ಅತ್ಯಾಚಾರ ಅದೆಲ್ಲ ಜಾಸ್ತಿ ನೋಡ್ತಾ ಇದ್ವಿ. ಇದೆಲ್ಲ ಸತ್ಯಕ್ಕನವರು ನೇಮ ಮಾಡ್ಬೇಕಂತ ಹೇಳ್ತಾರೆ. ಪರದೈವಗಳಿಗಿರದೆ ದಿಪ್ಪದೇ ನೇಮ ಅಂತ ಶಂಭು ಜಕ್ಕೇಶ್ನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ ಅಂತ ಬಹಳ ಸುಂದರವಾಗಿ ಸತ್ಯಕ್ಕನವರು ಈ ವಚನದಲ್ಲಿ ಹೇಳ್ತಾರೆ. ಅವರು ಇನ್ನೊಂದು ವಚನ ಹೇಳಲು ಬಯಸುತ್ತೇನೆ. ಲಂಚ ವಂಚನೆಗೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರ ಆಣೆ, ಅದೇನು ಕಾರಣವೆಂದರೆ ನೀ ಬಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದವಕ್ಕೆ ಆಸೆ ಮಾಡಿದನಾದರೆ ನೀನಾದರೆ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭು ಜಕ್ಕೇಶ್ವರ ಅಂತ ಬಹಳ ಸುಂದರವಾಗಿ ಈ ವಚನದಲ್ಲಿ ಸತ್ಯಕ್ಕನವರು ಹೇಳ್ತಾರೆ. ಸತ್ಯಕ್ಕನವರು ಈ ವಚನ ಪ್ರಾಮಾಣಿಕತೆ ಬಗ್ಗೆ ಹೇಳ್ತಾರೆ. ಈ ವಚನ ಅರ್ಥವನ್ನು ನಾವೆಲ್ಲ ತಿಳ್ಕೊಳ್ಬೇಕಾದ್ರೆ, ಈ ವಚನದಲ್ಲಿ ಸತ್ಯಕ್ಕ ಮಹತ್ವದ ವಿಚಾರಗಳನ್ನು ಹೇಳ್ತಾರೆ. ಲಂಚ, ಭ್ರಷ್ಟಾಚಾರ, ಇವತ್ತು ನಾವು ನೋಡ್ಲಿರ್ತೀವಿ ಬಹಳ ಲಂಚ ಭ್ರಷ್ಟಾಚಾರ ಎಲ್ಲಾ ಕಡೆ ಬಹಳ ಆಗ್ಲಿರ್ತದೆ. ಅದಕ್ಕೆ ಸತ್ಯಕ್ಕನವ್ರು ಏನ್ ಹೇಳ್ತಾರಂದ್ರೆ, ಇವತ್ತಿನ ಈ ವಚನ ಬಹಳ ರಿಲೇಟೆಡ್ ಅದಕ್ಕೆ, ಎಲ್ಲಾ ಕಡೆ ಲಂಚ ಭ್ರಷ್ಟಾಚಾರ ನಡೆಯುತ್ತದೆ ಅಂದ್ರೆ ಈ ವಚನ ಬಹಳ ರಿಲೇಟೆಡ್. ಇಲ್ಲಿ ಸತ್ಯಕ್ಕ ಕಾಯಕದ ಮೂಲಕ ತನ್ನ ನಿಷ್ಠೆ ಪ್ರಾಮಾಣಿಕತೆಗಳನ್ನು ಹೇಳ್ತಾರೆ. ತಾನು ಲಂಚಕ್ಕೆ ಕೈ ಒಡ್ಡುವುದಿಲ್ಲ, ದಾರಿಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ತಾನು ಕೈ ಮುಟ್ಟಿ ಎತ್ತಿಕೊಳ್ಳುವುದಿಲ್ಲ ಎಂದು ಶಿವನ ಮೇಲೆ ಆಣೆ ಪ್ರಮಾಣ ಮಾಡಿ ಹೇಳ್ತಾರೆ. ಅಂದ್ರೆ ಹಾದಿ ಮೇಲೆ ಸತ್ಯಕ್ಕನವ್ರ ಕೆಲಸ ಏನಿತ್ತು, ಕಸ ಗುಡಿಸೋ ಕೆಲಸ ಐತಿ. ಅಂದ್ರೆ ಹಾದಿ ಮೇಲೆ ಏನ್ ಹೊನ್ನ ರೊಕ್ಕ ಏನೋ ಬೆಳಿ ನಾ ಏನು ಮುಟ್ಟೋದಿಲ್ಲ, ಶಿವನ ಮೇಲೆ ಆಣೆ ಮಾಡಿ ಹೇಳ್ತಾರೆ. ಚಂಚಲ ಮನಸ್ಸಿನವರು ಸ್ವಾರ್ಥಿಗಳು, ಪರರ ಹಣಕ್ಕೆ ಆಸೆ ಪಡುತ್ತಾರೆ. ಚಂಚಲ ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ರೊಕ್ಕ ಇಲ್ಲಿ ರೊಕ್ಕ ಎತ್ಕೊಂತಾರೆ, ಎಲ್ಲೋ ಬಂಗಾರ ಬಿತ್ತಂದ್ರೆ ಬಿಡಲ್ಲ. ಅದು ಸತ್ಯಕ್ಕನವ್ರು ಏನ್ ಹೇಳ್ತಾರೆ ಅಂದ್ರೆ, ತಾನು ಚಂಚಲೆಯಲ್ಲ, ಸ್ವಾರ್ಥಿಯಲ್ಲ, ತನಗೆ ಪರರ ಹಣ ಒಡವೆಗಳು ಅಗತ್ಯವಿಲ್ಲ ಎಂದು ಈ ವಚನದಲ್ಲಿ ಸ್ಪಷ್ಟಪಡಿಸುತ್ತಾರೆ. ಸತ್ಯಕ್ಕನವರು ದಿನನಿತ್ಯ ಕಾಯಕದಲ್ಲಿದ್ದ ಸತ್ಯಗಳನ್ನು ಒಂದಿನ ಪರೀಕ್ಷಿಸಲು ಯಾರೋ ಒಬ್ರು ಹಿಂಗ ಕಸ ಗುಡಿಸ್ಲತ್ರ ಹಿಂಗ ಏನೋ ಹೊನ್ನ ಹಾಕಿ ಹೋಗ್ತಾರಂತ. ಅವ್ರು ಏನ್ ಮಾಡ್ತಾರಂತ, ಅದು ಹೊನ್ನ ಬಿದ್ದ ರೊಕ್ಕ ಬಿದ್ದಲ್ಲ ಅಂತ ಅವ್ರ ತಗೊಂಡು ಇದು ಮಾಡಿದಂತ, ಅದನ್ನ ಯಾವುದೋ ಸಣ್ಣ ಸಣ್ಣ ಕಲ್ಲವ ಏನೋ ಅಂತ ಅದನ್ನ ಕಸ ಒಳಗೆ ಹಾಕ್ತಾರಂತೆ. ಇಂತಹ ನಿಷ್ಠಾವಂತ ಪ್ರಾಮಾಣಿಕ ಶರಣರು ಇದ್ದುದರಿಂದಲೇ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯಾಗಲು ಕಾರಣವಾಯಿತು. ಸತ್ಯಕ್ಕನಂತ ಶರಣೆಯರು ಇಂದಿಗೂ ಬೆಳಕು ನೀಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಸತ್ಯಕ್ಕನ ನೀತಿ, ನೇಮ, ಪ್ರಾಮಾಣಿಕತೆ, ಕಾಯಕ, ದಾಸೋಹದೊಂದಿಗೆ ಬದುಕಿ ಜೀವನ ಮುಕ್ತಿ ಆಗೋಣ. ಅಂಧಶ್ರದ್ಧೆ, ಮೂಢನಂಬಿಕೆ
ದೃಷ್ಟಿಯಲ್ಲಿ ಅತ್ಯಂತ ಪವಿತ್ರವಾದ ಈ ಜೀವನವನ್ನು ವ್ಯರ್ಥ ಮಾಡಲಾರದೆ ಗುರು ಬಸವಣ್ಣನವರು ಕೊಟ್ಟ ಲಿಂಗಾಯತ ಧರ್ಮದ ಅಷ್ಟಾವರಣ ಪಂಚಾಚಾರ ಶತಸ್ಥಲಗಳ ಮಾರ್ಗದಂತೆ ನೆನೆದು ಧನ್ಯರಾಗೋಣ ಅಂತ ಸದ್ಬುದ್ಧಿ ನಮಗೂ ಕರುಣಿಸಲೆಂದು ಧರ್ಮಗುರು ಬಸವಣ್ಣನವರಲ್ಲಿಯೂ ಸೃಷ್ಟಿಕರ್ತ ಪರಮಾತ್ಮನಲ್ಲಿಯೂ ಪ್ರಾರ್ಥಿಸೋಣ. ಲಾಸ್ಟ್ ನಿಮ್ಗೆ ಎಲ್ಲರೂ ಒಂದು ರಿಕ್ವೆಸ್ಟ್ ಏನಂದ್ರ ಈ 9 ದಿನ ಎಲ್ಲರೂ ದೇವ್ರು ಕೂಡಿಸ್ತೀರಿ, ಯಾರೇ ಇಲ್ಲಿ ಬಂದವ್ರು ಕೂಡ್ಸಲ್ಲ, ಇಲ್ಲೆಲ್ಲರೂ ಏಕದೇವ ಪಾಸಕರೇ ಅಂತ ಹೇಳಿದ್ದೀನಿ. ಡೈಲಿ ಏನ್ ಮಾಡ್ಬೇಕಂದ್ರೆ 9 ದಿವಸ ಈ 9 ಡೇಸ್ ಡೈಲಿ ಒಂದೊಂದು ವಚನ ಬರಿಬೇಕ್ರಿ. ಆ ಡೈಲಿ ಒಂದೊಂದು ವಚನ ಬರ್ತಿ 9 ದಿನ ಅವೇನು ಪ್ರಿಂಟ್ ಮಾಡೋ ಲವ್ಸ್ ಮಾಡೋ ವಿಜಯದಶಮಿ ದಿವಸ ಆ ಬಂಗಾರ ತಪ್ಪು ಹಂಚ್ಲಾರ್ದೆ ಎಲ್ಲರಿಗೂ ಒಂದು ವಚನ ಕೊಟ್ರಿ ಅಂತಂದ್ರ ಎಲ್ಲರೂ ಜೀವನ ಸಾರ್ಥಕವಾದ ನಮ್ದು ಜೀವನ ಸಾರ್ಥಕವಾಗ್ತದಂತ ನಮ್ಮಲ್ಲಿ ಕಳಕಳಿಯಿಂದ ಬಿಟ್ಕೊಳ್ತೀನಿ. ಹೇಳಿ ನನ್ನ ಭಾಷಣ ಮುಗಿಸಿದ್ದೇನೆ. ಏನಾದ್ರು ತಪ್ಪಾದ್ರೆ ಕ್ಷಮಿಸಿ. ಶರಣ ಶರಣ. ಬೇರೆಯವರ ಧನಕ್ಕೆ ಪರಸ್ತ್ರೀಯರಿಗೆ ಲಂಚಕ್ಕೆ ಆಸೆ ಪಡಬಾರದು ಎಂಬುದರ ಬಗ್ಗೆ ಒಳ್ಳೆಯ ಮಾತನಾಡಿದಂತಹ ವಿದ್ಯಾರ್ಥಿನಿ ಡಾಕ್ಟರ್ ಬಸವಶಕ್ತಿ ಹನುಮಂತರ ಅವರಿಗೆ ಧನ್ಯವಾದಗಳು. ಇವಾಗ ಅನುಭಾವನುಡಿ ಶರಣಿ ಸಾವಿತ್ರಿ ಧನರಾಜ್ ಪಾಟೀಲ್ ಅವರು. ಆಕಾಶ का ಹೊರಗಿನ ಜರ ಲೇಟ್ ಮಾಡಿ ಹುಳ ಬಕ್ಕೊಳ್ಳೋದು ಕೈ ಹಾಂ ಕವರ ಲೇಟ್ ಬಂದು ಕಿವಿರ್ಲಿ ಕವರ್ ಬಕ್ಕೊಳ್ಳ ಹುಳ ಆಯ್ತು. ಇನ್ನೊಂದು ಎರಡು ಬಂದು ಎರಡು ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಹಿರೇಮಠ ಸಂಸ್ಥಾನ ಬಾಳಿಕೆಯ ಅಡಿಯಲ್ಲಿ ನಡೆಯುತ್ತಿರುವ ಮರಣವೇ ಮಹಾನವಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ 22ರಿಂದ 2ನೇ ತಾರೀಕಿನಿಂದ ಈ ಕಾರ್ಯಕ್ರಮವನ್ನು ನಮ್ಮ ಪರಮ ಪೂಜ್ಯ ಸದ್ಗುರುಗಳಾದ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಒಂದು 3 ವರ್ಷದಿಂದ ಹಮ್ಮಿಕೊಂಡು ಜಾರಿಯಲ್ಲಿ ಬರ್ತಾ ಇದೆ. ಇದು 3ನೇ ವರ್ಷ ಅನಿಸ್ತದೆ ನನಗೆ. ಇವತ್ತಿನ ಈ ಪವಿತ್ರವಾದ ಒಂದು ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿದಂಥ ಪರಮಪೂಜ್ಯ ಮಹಾಲಿಂಗ ದೇವರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಉದ್ಘಾಟಕರಾಗಿ ಅಧ್ಯಕ್ಷರಾಗಿ ಅತಿಥಿಗಳಾಗಿ ಪೂಜೆ ನೆರವೇರಿಸಿಕೊಟ್ಟಂತ ಶರಣೀಯರಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರುವವರು, ಸಂಚಾಲನೆಯನ್ನು ಮಾಡುವವರು ಎಲ್ಲರಿಗೂ ಕೂಡ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಈ ವೇದಿಕೆ ಮೇಲೆ ಇವತ್ತಿನ ನನಗೆ ವಿಷಯ ಕೊಟ್ಟಿದ್ದು ಅಮುಗೆ ರಾಯಮ್ಮ ಅಂತ. ಅಮುಗೆ ರಾಯಮ್ಮ ಹಾಗೂ ಅಮುಗೆ ದೇವಯ್ಯಗಳ ಒಂದು ವೇಷ ಧರಿಸಿಕೊಂಡು ಬಂದಂತ ಶರಣೀಯರಿಗೂ ಕೂಡ ನನ್ನ ಶರಣಾರ್ಥಿಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಅಣ್ಣನ ಬಳಗಕ್ಕೂ ಹಾಗೂ ಅಕ್ಕನ ಬಳಗಕ್ಕೂ ಅನಂತ ಕೋಟಿ ಶರಣಾರ್ಥಿಗಳು. ಅಮುಗೆ ರಾಯಮ್ಮ ಅಂದ್ರೆ ಈಗ 12ನೇ ಶತಮಾನದ ಒಂದು ವಚನ ಚಳವಳಿಯನ್ನು ಅವಲೋಕಿಸಿದಾಗ ನಮಗೆ ಮೊಟ್ಟ ಮೊದಲಿಗೆ ನೆನಪಾಗಲು 33 ವಚನಕಾರ್ತಿಯರಲ್ಲಿ ಮೊಟ್ಟ ಮೊದಲಿಗೆ ನಾವು ಅಕ್ಕ ಮಹಾದೇವಿ ಮತ್ತೆ ಸತ್ಯಕ್ಕ, ಈಗ ತಾನೇ ಹೇಳ್ತಾರಲ್ಲ ಸತ್ಯಕ್ಕ, ಲಿಂಗಮ್ಮ, ಐದಕ್ಕಿ ಲಕ್ಕಮ್ಮ, ಬೈಂದಾದೇವಿ, ಈ ಥರ ಕೆಲವೊಂದು ಮುಖ್ಯ ಒಂದು ಇದರಲ್ಲಿ ಇರ್ತಕ್ಕಂಥ ಶರಣೀಯರ ಹೆಸರು ಮೊಟ್ಟ ಮೊದಲಿಗೆ ನಮಗೆ ನೆನಪಿಗೆ ಬರ್ತದೆ. ನನಗೆ ಹೋದ್ಸಲ ಕೊಟ್ಟಿದ್ದು ಉರಿಲಿಂಗ ಪೇಟೆಯ ಪುಣ್ಯಶ್ರೀ ಕಾಲುವೆ ಅವರ ಒಂದು ಅವರ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕೊಟ್ಟಿದ್ರು. ಈ ವರ್ಷ ನನಗೆ ಅಮುಗೆ ರಾಯಮ್ಮನ ಬಗ್ಗೆ ಕೊಟ್ಟಿದ್ದಾರೆ. ಅಮುಗೆ ರಾಯಮ್ಮ ಅಂದ ತಕ್ಷಣ ತಮಗೆಲ್ಲರಿಗೆ ನೆನಪಾಗೋದೇನೆಂದರೆ 12ನೇ ಶತಮಾನದ ಅಮುಗೆ ದೇವಯ್ಯ ಅಂತ. ಅಮುಗೆ ದೇವಯ್ಯ ಅಂತ ಒಬ್ಬ ಶ್ರೇಷ್ಠ ಶರಣರಿದ್ರು. ಅವರು ಮೂಲತಃ ಸೊನ್ನಲಿಗೆ ಗ್ರಾಮದವರು. ಸೊನ್ನಲಿಗೆ ಗ್ರಾಮ ಅಂದ್ರೆ ಈಗಿನ ಒಂದು ಸೊಲ್ಲಾಪುರ, ನಮ್ಮ ಸಿದ್ದರಾಮೇಶ್ವರ ಶರಣರ ಐಕ್ಯಾದಂಥ ಒಂದು ಸೊಲ್ಲಾಪುರಕ್ಕೆ ಸೊನ್ನಲಿ ಗ್ರಾಮ ಅಂತಿತ್ತು. ಆ ಗ್ರಾಮದ ಮೂಲತಃ ನಿವಾಸಿಗಳಾದಂಥ ಅಮುಗೆ ದೇವಯ್ಯ ಹಾಗೂ ಅವರ ಪುಣ್ಯಶ್ರೀಯೇ ಈ
ಅಮಗೆ ರಾಯಮ್ಮ. ಇವರಿಬ್ರು ಬಹಳ ಒಂದು ಇಷ್ಟಲಿಂಗೆ ಪೂಜಾ ನಿಷ್ಠಾವಂತರಾಗಿ ಪ್ರತಿದಿನ ಇಷ್ಟಲಿಂಗ ಪೂಜೆಯನ್ನು ಗೈಯುತ್ತಾ ಒಂದು ಸತ್ಯಶುದ್ಧ ಕಾಯಕ. ಅವ್ರ ಕಾಯಕ ಯಾವುದಂದ್ರೆ ನೈಗೆ ಮಾಡೋದು. ನೈಗೆ ಅಂತ ಹೇಳ್ತಾರಲ್ಲ, ಅದು ನೈಗೆ ಮಾಡ್ತಕ್ಕಂಥ ಕಾಯಕ ಅವ್ರದ್ದು ಆಗಿತ್ತು. ಬಹಳ ಒಂದು ಸಾತ್ವಿಕ ಶರಣ ದಂಪತಿಗಳು ಇವರು ಅಮಗೆ ದೇವಯ್ಯ ಹಾಗೂ ರಾಯಮ್ಮನವರು ಆಗಿದ್ರು. ಇವರು ಅನೇಕ, ಈ ರಾಯಮ್ಮನವರು ಬಹಳ ಅವರ ವಚನಗಳನ್ನು ನಾವು ಓದ್ತಾ ಹೋದಂಗೆ ಕೆಲವೊಂದು ಅನೇಕ ಈ ಸಮಾಜದ ವಿಮರ್ಶೆಗಳನ್ನ ವಿರೋಧಿಸೋದು, ಟೀಕಿಸೋದು ಅಥವಾ ಧೈರ್ಯದಿಂದ ಅದರನ್ನ ಸಮಾಜವನ್ನ ತಿದ್ದಲಿಕ್ಕೆ ಪ್ರಯತ್ನ ಮಾಡಿದಂತ ಒಬ್ಬ ದಿಟ್ಟ ಶರಣಿ ಅಂತ ನಾವು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರ ವಚನದಲ್ಲಿ ಅಂತ ಶಬ್ದಗಳನ್ನೇ ಬಳಸಿದ್ದಾರೆ. ಅವರು ಏನಂತ, ಮಂಡ್ಯಗೊಳಿಸಿಕೊಂಡು ತುಂಡು ಕಂಬಳಿ ಹಾಕಿಕೊಂಡು ತಿರುಗಾಡುವ ವೇಷಧಾರಿಗಳನ್ನ ಮೆಚ್ಚಲಾಗದು ಅಥವಾ ಅವರ ಮುಖವನ್ನು ನೋಡಲಾಗದು. ಈ ತರ ಕೆಲವೊಂದು ಕಟುನುಡಿಗಳಿಂದ ಅವರ ವಚನಗಳನ್ನು ಅವರು ಬರೆದಿದ್ದಾರೆ. ಅದು ನಿಜವಾಗ್ಲೂ ಸತ್ಯ. ಡಾಂಬಿಕವಾಗಿ ಯಾರು ಈ ಒಂದು ಧಾರ್ಮಿಕದಲ್ಲಿ ಅಡ್ಡಾಡ್ತಾರೋ ಅಂಥವರ ವಿರೋಧವನ್ನು ಅವರು ಕೆಲವೊಂದು ವಚನಗಳಲ್ಲಿ ಮಾಡಿದ್ದಾರೆ. ಅವರು ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಮಾಡ್ತಾ, ಸತ್ಯಶುದ್ಧ ಕಾಯಕವನ್ನು ಮಾಡ್ತಾ ತಮ್ಮ ಒಂದು ಪರಿಶುದ್ಧ ಜೀವನವನ್ನು, ಲೌಕಿಕ ಜೀವನವನ್ನು ಅವರು ಮಾಡ್ತಾ ಇದ್ರು. ಒಂದು ಘಟನೆ ಬರ್ತದೆ ಅವರಿಗೆ, ಎಲ್ಲಿ ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರರು ಈ ಕಪಿಲಸಿದ್ಧ ಮಲ್ಲಿನಾಥನ ಒಂದು ಪರ್ವ ಕಾರ್ಯಕ್ರಮ ಅಂತ ಅವರು ಮಾಡ್ತಾರೆ. ನಮ್ಮಲ್ಲಿ ಮಾಡ್ತಾರಲ್ಲಿ ಕಲ್ಯಾಣ ಪರ್ವ ಅವರ ಕಾರ್ಯಕ್ರಮ. ಆ ರೀತಿಯಾದಂಥ ಒಂದು ಕಾರ್ಯಕ್ರಮ ಸಿದ್ದರಾಮೇಶ್ವರರು ಸೊಲ್ಲಾಪುರದಲ್ಲಿ ಹಮ್ಮಿಕೊಳ್ತಾರೆ. ಹಮ್ಮಿಕೊಂಡಾಗ ಎಲ್ಲ ಭಕ್ತರ ಮನೆಗೆ ಭತ್ತಗಳನ್ನು ಕುಟ್ಲಿಕ್ಕೆ ಆ ಭತ್ತಗಳನ್ನು ಕಳಿಸ್ತಾರೆ. ಹಾಗೆಲ್ಲ ಕೈಯಿಂದ ಕುಟ್ಟದಿತ್ತಲ್ಲ, ಅದು ಹುಗ್ಗಿ ಕುಟ್ಲಿಕ್ಕೆ ಎಲ್ಲರ ಮನೆಗೆ ಕಳಿಸ್ತಾರ. ಎಲ್ಲರೂ ಒಪ್ಕೊಂಡು ಅಲ್ಲೆಲ್ಲ ಶಿವಭಕ್ತರು ಇರ್ತಾರೆ, ಸಿದ್ದರಾಮೇಶ್ವರ ಎಲ್ಲ ಶಿಷ್ಯರು ಇರ್ತಾರೆ. ಅವರೆಲ್ಲ ಭತ್ತವನ್ನು ಕೊಟ್ಟಿಗೆ ಒಪ್ಕೊಳ್ತಾರೆ, ಕೊಡ್ತಾರೆ. ಇವ್ರ ಮನೆಗೂ ಕೂಡ ಬರ್ತದೆ, ಭತ್ತ ಕುಟ್ರಿ ಅಂತ ಕಳಿಸ್ತಾರೆ. ಅವಾಗ ಇವರಿಬ್ರು ದಂಪತಿಗಳು ಆ ಭತ್ತವನ್ನು ಕೊಟ್ಟಲು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂದ್ರೆ ಅವ್ರಿಗೇನು ಗೊತ್ತಾಗ್ತದೆ, ಸಿದ್ದರಾಮೇಶ್ವರರು ಇಷ್ಟಲಿಂಗ ಪೂಜಕರಲ್ಲ. ಹೌದಾ, ಅವ್ರು ಸಾವಲಿಂಗ ಪೂಜಕರು. ಅದಕ್ಕೆ ಭವ್ಯ ಕೂಡ ಸಂಘ ಮಾಡಲಾಗದು ಅಥವಾ ಭವ್ಯ ಒಂದು ಆದೇಶವನ್ನು ನಾವು ಪಾಲನೆ ಮಾಡೋದಿಲ್ಲ ಅಂತ ಕಡಾಖಂಡಿತವಾಗಿ ಅವರು ನಿರಾಕರಣೆಯನ್ನ ಮಾಡ್ತಾರೆ. ಸಿದ್ದರಾಮೇಶ್ವರ ಒಂದು ಆಜ್ಞೆಯನ್ನು ಅವರು ಒಪ್ಕೊಳ್ಳೋದಿಲ್ಲ ಅಥವಾ ಪತ್ರವನ್ನು ಕುಟ್ಟೋದಿಲ್ಲ. ಅವಾಗ ಸಿದ್ದರಾಮೇಶ್ವರ ಏನ್ ಮಾಡ್ತಾರಂದ್ರೆ, ಈಗ ಇವರು ಎಲ್ಲರೂ ಊರಾಗ ಎಲ್ಲರೂ ಮಾಡೋದು ಇವರೇ ಮಾಡಿಲ್ಲ ಅಂದ್ರೆ ಅವ್ರಿಗೆ ನೀವು ಊರ್ ಬಿಟ್ಟು ಹೋಗ್ರಿ ಅಂತ ಒಂದು ಆಜ್ಞೆಯನ್ನ ಮಾಡ್ತಾರೆ ಸಿದ್ದರಾಮೇಶ್ವರ. ಅದಕ್ಕೆ ಅವ್ರು ಎಷ್ಟು ಅಂದದೆ ಅಳಕದೆ ಒಂದು ಕ್ಷಣ ಕೂಡ ಅವರು ವಿಚಾರವನ್ನು ಮಾಡದೆ ಅವ್ರ ಆಜ್ಞೆಯನ್ನ ಪಾಲಿಸಿ ರಾತ್ರೋರಾತ್ರಿ ಏನ್ ಮಾಡ್ತಾರೆ, ಅವರು ತಮ್ಮ ಹೆಂಡತಿಗೆ ಅಮಗೆ ದೇವಗಳು ಹೇಳ್ತಾರೆ, ನಡಿ ಮತ್ತೆ ಇನ್ನು ಇರೋದು ಬೇಡ, ಈ ಭವ್ಯ ಸಂಗಡ ಬೇಡ ನಮಗೆ ಅಂತಂದು ರಾತ್ರಿ ಹೊತ್ತಿನಲ್ಲಿ ಇಬ್ರು ತಮ್ಮ ಎಲ್ಲ ವಸ್ತುಗಳನ್ನ 3 ಗಂಟೆಗಳನ್ನಾಗಿ ಕಟ್ಕೊಂಡು ನಡಿ ಕಲ್ಯಾಣಕ್ಕೆ ಹೋಗೋಣ ಅಂತ ಅವರು ರೆಡಿ ಆಗ್ತಾರೆ. ರೆಡಿಯಾಗಿ ಬರ್ತಾರೆ. ಕಲ್ಯಾಣದವರೆಗೆ ಅವರು ಬಂದ್ಬಿಡ್ತಾರೆ. 3 ಗಂಟೆ ಕಟ್ಟಿದ್ರಲ್ಲಿ 2 ಗಂಟನ್ನ ತಾನೊಂದು ಮತ್ತೆ ಹೆಂಡತಿ ಒಂದು, ಇಬ್ರು ಅಮ್ಮಗೆ ದೇವಯ್ಯ ಹಾಗೂ ರಾಯಮ್ಮ ಇಬ್ರು 1 ಗಂಟನ್ನ ತಗೊಂಡು ಬರ್ತಾರೆ. ರಾಯಮ್ಮ ಕೇಳ್ತಾರೆ ಗಂಡನಿಗೆ, ನಾವಿಬ್ರು ಒಂದೊಂದು ತಗೊಂಡಿವಿ, ಮತ್ತೆ ಇನ್ನೊಂದು ಗಂಟೆ ಹೆಂಗ್ ಮಾಡೋಣ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಅಮಗೆ ಮಾರಾಯನು ಮೂರನೇ ಹೊರೆಯನ್ನು ಯಾರು ಹೊತ್ತಿರಬೇಕು, ನಾರಿ ದಾನವ ಕೇಳುವಳು ಅಮುಗಯ್ಯ ಬೇರಿತ್ತ ಹೊರೆಯ ಚಿಂಚಾಕೆ ನಡೆ ಮುಂದೆ ಅಂತ. ನಮ್ಮ ಅದು ಗಂಟೆ ಇರ್ತದೆ, ನಡೀನಿ 2 ಗಂಟೆ ತಗೊಂಡಿದ್ದೇವಲ್ಲ ನಾವಿಬ್ರು, ನಡಿ ಅದು ಗಂಟೆ ನಾವು ಎಲ್ಲಿಗೆ ಹೋಗ್ತೀವಿ ಅಲ್ಲಿ ಬರ್ತದೆ ತಾನೇ, ಅದು ಈ ಸುಮ್ಮನೆ ನಡಿ ಅಂತ ಅಷ್ಟೊಂದು ವಿಶ್ವಾಸ ಇಟ್ಕೊಂಡು ಅವ್ರ ಹೆಂಡತಿಯನ್ನು ನಡು ರಾತ್ರಿ ಎಲ್ಲಿ ಅವರು ಸೊನ್ನಲಿಗೆಪುರವನ್ನು ಬಿಟ್ಟು ಕಲ್ಯಾಣದ ಕಡೆಗೆ ಬರ್ತಾರೆ. ಇಲ್ಲಿ ಬಂದು ಶಿವಪುರ ಅಂತಿದೆ, ಅಲ್ಲಿ ವಾಸವಾಗ್ತಾರೆ ಅಂತ ಒಂದು ಮಾಹಿತಿಯೆಲ್ಲ ಇರ್ತದೆ. ಅಲ್ಲಿ ಬಂದ ತಕ್ಷಣ ಇವ್ರು ಹೋಗಿ ಸುದ್ದಿ ಸಿದ್ದರಾಮೇಶ್ವರರಿಗೆ ಗೊತ್ತಾಗ್ತದೆ. ಗೊತ್ತಾಗ ಅವ್ರು ಏನ್ ಮಾಡ್ತಾರ, ಅವ್ರಿಗೆ ಹೋಗಿ ಕರ್ಕೊಂಡು ತರಬೇಕು ಅಂತ ಸ್ವತಃ ಅವರೇ ಕರೀಲಿಕ್ಕೆ ಹೋಗ್ತಾರೆ. ಅವ್ರು ನಾವು ಬರೋದಿಲ್ಲ ಅಂತ ಹೇಳಿ ನಿರಾಕರಿಸ್ಕೊಂಡು ಅಲ್ಲೇ ಹೋಗ್ತಾರ. ಅವ್ರು ಮತ್ತೆ ಮರುದಿನ ಕಪಿಲಸಿದ್ಧ ಮಲ್ಲಿನಾಥನ ಅವ್ರೇನು ಸ್ನಾನ ಪೂಜೆ ಎಲ್ಲ ಮಾಡೋದಿತ್ತು, ಅವ್ರದೆಲ್ಲ ಒಂದು ಸ್ನಾನ ಮಾಡ್ಲಿಕ್ಕೆ ಹೋದಾಗ ಕಪಿಲಸಿದ್ಧ ಮಲ್ಲಿಕಾರ್ಜುನಿಗೆ ಒಂದು ಪುರಾಣದಲ್ಲಿ ಬರ್ತದೆ ಆ ರೀತಿ. ಅಂದ್ರೆ ಎಷ್ಟೊಂದು ನಿಷ್ಠಾವಂತರಾಗಿದ್ರು ಈ ದಂಪತಿಗಳು ಅಂತ. ಅವರು ಸ್ನಾನ ಮಾಡಿದ ಹೊತ್ತಿನಾಗ ಕಪಿಲಸಿದ್ಧ ಮಲ್ಲಿಕಾರ್ಜುನಿಗೆ ಸಿದ್ದರಾಮ ತೆಲಿ ಒರೆಸ್ತಾ ಇದ್ದಾಗ ತೆಲಿ ನೋವು ಆಗ್ತಿತ್ತಂತವ್ರಿಗೆ.
ಹಾ ಅಂತ ಚೀರ್ತಾರಂತೆ, ಜೋರು ಆವಾಜ್ ಮಾಡ್ತಾರೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದ್ರೆ ದೇವರು. ಯಾಕೆ ಈ ತರ ನೀವು ತಲೆ ಮೇಲೆ ಕೈ ಇಡ್ಬಿಡ್ತಾ ಇಲ್ಲ, ಏನಾಗಿದೆ ಅಂದ್ರೆ ಅಮಗೆ ದೇವಗಳ ಗಂಟು ಹೊತ್ಕೊಂಡು ಕಲ್ಯಾಣಕ್ಕೆ ಹೋಗಿ ಕೊಟ್ಟು ಬರ್ಲಿಕ್ಕೆ ನನ್ನ ತಲೆ ನೋವಾಗಿದೆಯಪ್ಪ ಅಂತ ದೇವರು ಹೇಳ್ತಾನೆ. ಅವಾಗ ಸಿದ್ದರಾಮೇಶ್ವರರಿಗೆ ಬಹಳ ಪಶ್ಚಾತ್ತಾಪ ಆಗ್ತದೆ. ಇಂಥ ಒಂದು ಸಾತ್ವಿಕ ಶರಣ ದಂಪತಿಗಳಿಗೆ ನಾನು ಸೊನ್ನಲಾಪುರದಿಂದ ಕಳಿಸ್ಕೊಟ್ಟೆ ಅಲ್ಲ ಅಂತ ಪಶ್ಚಾತ್ತಾಪ ಪಟ್ಟು ಅವರನ್ನ ಕರೀಲಿಕ್ಕೆ ಹೋಗ್ತಾರೆ. ಅವರು ವಾಪಸ್ ಹೋಗೋದಿಲ್ಲ. ಅವ್ರು ಇಲ್ಲೇ ಬಂದು ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ಅಲ್ಲಿ ಶಿವಾನುಭವ ಗೋಷ್ಠಿಯಲ್ಲಿ ಪಾಲ್ಗೊಂಡು ಒಂದು ತಮ್ಮ ಇಡೀ ಜೀವನ ಪರ್ಯಂತ ಶರಣರ ಸಂಘದಲ್ಲಿ ಉಳಿದು ಅವರು ಮತ್ತೆ ಕೊನೆ ಕಾಲಕ್ಕೆ ಎಲ್ಲಿ ಅವ್ರದ್ದು ಪುಳುಜ ಅಂತ ಒಂದು ಅಲ್ಲಿ ಸೊಲ್ಲಾಪುರದಲ್ಲಿ ಊರಿದೆ, ಆ ಊರಿಗೆ ಹೋಗಿ ಅಲ್ಲಿ ಲಿಂಗೈಕ್ಯರಾಗ್ತಾರೆ ಅಂತ ಬರ್ತದೆ. ಅವರ ಒಂದು ಈ ಭಕ್ತಿ ಏಕ ದೇವ ಉಪಾಸನೆ ಅಥವಾ ಏಕಲಿಂಗ ಇಷ್ಟಲಿಂಗ ಉಪಾಸನೆ ಅಥವಾ ಪೂಜೆಯನ್ನು ನೋಡಿ ಸಿದ್ದರಾಮೇಶ್ವರರಿಗೆ ಬಹಳ ಒಂದು ನೋವಾಗಿ ಹೇಳ್ತಾರೆ, ಇಂಥ ಶರಣರನ್ನು ನಾನು ಕಳ್ಕೊಂಡೆ ಅಲ್ಲ. ನಿಷ್ಠಾ ಮಹೇಶ್ವರ ನೆನಪ ಅವುಗೆ ದೇವೈಗಳಿಂದ ಪ್ರಭುದೇವರೆಂಬ ಅನಾದಿ ಜಂಗಮವ ಕಂಡೆ ಅಂತ. ಈ ಅಮುಖ್ಯ ದೇವೈಗಳಿಂದೇ ಪ್ರಭುದೇವರ ದರ್ಶನ ಆಗ್ತದೆ ಅವರಿಗೆ, ಸಿದ್ದರಾಮಯ್ಯರಿಗೆ ಅಂತ ಇಂಥ ಒಂದು ನಿಷ್ಠೆ ಇರ್ತಕ್ಕಂಥ ಶರಣರನ್ನ ಅವರಿಂದ ನಾನು ಪ್ರಭುದೇವರನ್ನ ನನ್ನ ಜೀವನದಲ್ಲಿ ಕಂಡುಕೊಂಡೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಕೊನೆಗೆ ಕಲ್ಯಾಣವನ್ನು ಬಿಟ್ಟು ಹೋಗುವಾಗ ಅಮುಗೆ ರಾಯಮಗ ಏನ್ ಮಾಡ್ತಾರೆ ಅಂದ್ರೆ ಪ್ರಭುದೇವರನ್ನೇ ಫಾಲೋ ಮಾಡ್ತಾರೆ. ಅಂದ್ರೆ ಪ್ರಭುದೇವರನ್ನೇ ಗುರು ಅಂತ ಅವರು ಪ್ರಸ್ತಾಪ ಮಾಡಿದ್ದಾರೆ ಒಂದೆರಡು ವಚನಗಳಲ್ಲಿ. ಎನಗೆ ಗುರುವಾದಾತನು ನೀನೆ, ಎನಗೆ ಲಿಂಗವಾದಾತನು ನೀನೆ, ಎನಗೆ ಜಂಗಮವಾದಾತನು ನೀನೆ, ಎನಗೆ ಪಾದೋದಕ ಪ್ರಸಾದವಾದಾತನು ನೀನೆ, ಅಮುಗೇಶ್ವರ ಲಿಂಗವಾಗಿ ಎನ್ನ ಕರಸ್ಥಳಕ್ಕೆ ಬಂದಾತನು ನೀನೆ ಪ್ರಭುವೆ ಅಂತ. ಅವಳು ಕೆಲವೊಂದು ಉತ್ಕೃಷ್ಟವಾದ ವಚನಗಳನ್ನು ಸಮಾಜಕ್ಕೆ ಒಂದು ತಿದ್ದುವಂತ ವಚನಗಳು ಕಟ್ಟುನುಡಿಯಲ್ಲಿ ಹೇಳಿದ್ರು ಕೂಡ ಅವಳ ದಿನನಿತ್ಯದ ಒಂದು ಶಿವಯೋಗ ಸಾಧನೆಯಿಂದ ಇಷ್ಟು ಎತ್ತರಕ್ಕೆ ಹೋಗಿರ್ತಾರಂದ್ರೆ ಅವಾಗ ಸ್ಟಾರ್ಟಿಂಗ್ ಮೊದಲು ಏನಂತಾರ, ತನ್ನವೇ ತನಗೆ ಗುರುವೆಂಬುದು ನರನು ಅಂತ ಹೇಳ್ತಾರೆ. ಸ್ವಲ್ಪ ಅಹಂಕಾರದ ವಚನಗಳು ಅಥವಾ ಕಟು ಶಬ್ದಗಳನ್ನು ಬಳಸಿರ್ತಾರೆ. ಯಾವಾಗ ಈ ಒಂದು ಸಾಧನೆ ಎತ್ತರಕ್ಕೆ ಮುಟ್ಟಿದಾಗ ಅರಿವಾಗ್ತದೆ ಏನಂತ, ಗುರು ಇಲ್ಲದೆ ಏನನ್ನೂ ಮಾಡಲಿಕ್ಕಾಗಲ್ಲ ಅಂತ. ಪ್ರಭುದೇವರಿಂದ ಅವಳು ಎಲ್ಲವನ್ನು ಕಲಿತುಕೊಂಡು ಶಿವಯೋಗ ಸಾಧನೆಯನ್ನ ಮಾಡಿಕೊಂಡು ಪ್ರಭುದೇವರಿನ ಒಂದು ದೀಕ್ಷೆಯನ್ನ ಅವರ ಒಂದು ಸಾಧನೆಯನ್ನ ನಾನು ವಂಚಿತನಾದರೆ ಯಾವತ್ತೂ ಕೂಡ ನನಗೆ ಲಿಂಗ ಗುರು ಲಿಂಗ ಜಂಗಮ ಯಾವುದು ಕೂಡ ದರ್ಶನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಅವಳು ಕೊನೆ ಕ್ಷಣದಲ್ಲಿ ಹೇಳ್ತಾಳೆ. ಮೊಟ್ಟ ಮೊದಲಿಗೆ ಅವಳು ಸಮಾಜದಲ್ಲಿ ತಿರ್ತಕ್ಕಂಥ ಎಲ್ಲ ವೇಷಧಾರಿಗಳನ್ನ ಟೀಕಿಸ್ತಾ ಇರ್ತಾಳೆ. ಅಂಗದಲ್ಲಿಪ್ಪ ಮಲೀನವ ಕಳೆವರು ಕೋಟ್ಯಾನು ಕೋಟಿ, ಮನದಲ್ಲಿಪ್ಪ ಮಲೀನವ ಕಳೆವರನು ಆರನು ಕಾಣೆ ಅಮುಗೇಶ್ವರ. ಎಲ್ಲರೂ ಹಿಂಗೆ ನೋಡಿದವರಿಗೆ ಅಂತ ಇರ್ತಾಳೆ. ಇವರೇನೆಲ್ಲ ವೇಷ ಹಾಕೊಂಡು ಓಡಾಡ್ತಾರೆ, ಸುಮ್ಮನೆ ಮೇಲಿಂದೆಲ್ಲ ಧಾರೆಗಳು ಎಲ್ಲ ಕಾವು ಇಟ್ಕೊಂಡು ಬಚ್ಚೆ ಹಾಕೊಂಡು ಓಡಾಡ್ತಾರೆ. ಇವ್ರ ಮನಸ್ಸಿನ ಮನೆಯಿಂದ ಎಲ್ಲಿ ತೊಳ್ಕೊತಾರೆ ಇವರು. ಖಂಡಿತವಾಗಿ ಹೇಳ್ತಕ್ಕಂಥ ಕೆಲವೊಂದು ವಚನಗಳು ಕೂಡ ಅವಳದು ವಚನಗಳು ಬರೆದಿದ್ದಾರೆ. ಕಾಯ ವಿಕಾರಕ್ಕೆ ತಿರುಗಾಡುವರು ಕೋಟ್ಯಾನು ಕೋಟಿ, ಕಡು ಗಲಿಗಳನ್ನು ಆರಲು ಕಾಣೆನಯ್ಯ. ಅಂದ್ರೆ ಹೊಟ್ಟೆ ಹೊಸ್ಕೊಳಕ್ಕೆ ತಿರುಗ್ತಕ್ಕಂಥ ಸ್ವಾಮಿಗಳನ್ನು ಬಹಳಷ್ಟು ನೋಡ್ತೀವಿ ನಾವು. ಕಡುಗಲಿ ಅಂದ್ರೆ ನಿಷ್ಠಾವಂತರು, ಗಟ್ಟಿಯಾಗಿ ಧರ್ಮ ಪ್ರಚಾರ ಮಾಡ್ತಕ್ಕಂಥವ್ರು ಅಥವಾ ಧರ್ಮದ ದಾರಿಯಲ್ಲಿ ನಡೀತಕ್ಕಂಥ ಸ್ವಾಮಿಗಳು ಬಹಳ ಕಡಿಮೆ ಅಂತ ಬಹಳಷ್ಟು ವಚನಗಳಲ್ಲಿ ಈ ರೀತಿಯಾದಂಥ ಅನೇಕ ಮೊದಲ ವಚನಗಳನ್ನು ಬರೀಬೇಕಾದ್ರೆ ಆಮೇಲೆ ಸ್ವಲ್ಪ ಗೊಂದಲದಲ್ಲಿ ಬಿಡ್ತಾರೆ. ನಾನೆಲ್ಲ ಶರಣರನ್ನ ಈ ತರ ಕಠೋರವಾಗಿ ಮಾತಾಡ್ತಾ ಇದ್ದೀನಂತೆ. ಅವಾಗ ನನ್ನ ಅರಿವಾಗಿ ಯಾವಾಗ ಆಗ್ತದೆ ಅಂದ್ರೆ ಯಾವಾಗ ಶಿವಯೋಗ ಸಾಧನೆಯಲ್ಲಿ ಮುಂದುವರಿತಾಳೆ. ಬಹಳ ದಿನಗಳ ನಂತರ ಅವಳು ಒಂದು ಬೇರು ತುದಿಯನ್ನು ಮುಟ್ಟಿದಾಗ ಆಕಿನ ಒಂದು ತಪ್ಪಿನ ಅರಿವಾಗಿ ಮೃದುತ್ವವನ್ನು ಬಂದು ಅವಾಗ ಬಹಳ ಎತ್ತರದ ವಚನಗಳನ್ನು ಬರೆದು ಕೊನೆಗೆ ಕಲ್ಯಾಣದ ಶಿವಶರಣರಲ್ಲಿ ಬಹಳ ಶ್ರೇಷ್ಠ ಶರಣೀಯರು ಅಂತ ಅಮುಗೆ ದೇವಯ್ಯ ಮತ್ತು ರಾಯಮ್ಮ ಬಸವಣ್ಣನವರ ಒಂದು ದೃಷ್ಟಿಯಲ್ಲಿ ಅನಿಸ್ಕೊಳ್ತಾರೆ. ಕೊನೆಗೆ ಬಂದು ಅವ್ರದ್ದು ಮಾತನ್ನು ಹೇಳಿ ಒಂದು ಹಾಡಿನ ಮುಖಾಂತರ ಜಾನಪದ ಕವಿಗಳು ಅವ್ರದ್ದು ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿ ಅಷ್ಟೊಂದು ವಿವರವಾಗಿ ಸಿಕ್ಕಿಲ್ಲ. ಆದರೂ ಜಾನಪದ ಕವಿಗಳು ಏನ್ ಮಾಡ್ತಾರೆ ಅಂದ್ರೆ ಯಾಕೋ ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ ಬಹಳ ಚೆನ್ನಾಗಿ ಹಿಡಿದಿರ್ತಾರೆ. ಅವ್ರಿಗೆ ಒಂದು ಚೆನ್ನಾಗಿ ವರ್ಣನೆ ಮಾಡಿ ಅಥವಾ ವರ್ಣನೆ ಮಾಡಿ ಅವರ ಜೀವನ ಚರಿತ್ರೆಯನ್ನು
ಮಾಡ್ತಾರೆ ಅವರು. ಹಂಗೆ ಒಂದು ಇವರಿಬ್ಬರ ಒಂದು ಜೀವನ ಚರಿತ್ರೆಯನ್ನು ಕುರಿತು ಈ ಜಾನಪದವನ್ನು ಹಂಚಿ ಬರೆದಾಗ ಹಾಡ್ತಾರೆ ಅವರು. ಪುರುಷಟ್ಟಿ ಲಿಂಗಿಗಳು ಹರಮತದ ಸೇವಕರು, ನೆರವಾಗಿ ನೇಗಿ ಕಾಯಕವು ಸೊನ್ನಲಿಗೆ ಶರಣ ಅಮುಗಯ್ಯ ಹುಟ್ಟಿದ. ಅಂದರೆ ಪುರುಷಟ್ಟಿ ಲಿಂಗಿಗಳು ಅಂದರೆ ಇವರೊಬ್ಬರು ಸೇವಕರಪ್ಪ. ಹರಮತದ ಅಂದರೆ ಶಿವಭಕ್ತರು ಇವರು. ಇವ್ರ ಕಾಯಕ ಏನಂದ್ರೆ ನೇಯ್ಗೆ ಮಾಡ್ತಕ್ಕಂಥ ಕಾಯಕ. ಇವರು ಸೊನ್ನಲಿಗೆಯಲ್ಲಿ ಹುಟ್ಟಿದರು ಅಂತ. ದಾನವ ಶಿವಶರಣಿ ರಾಣಿ ಅಮುಗನ ಮಡದಿ. ದಾನವ ಶಿವಶರಣಿ ರಾಣಿ ಅಮುಗನ ಮಡದಿ. ಅಂದ್ರೆ ದಾನವ ಅಂತ ಮೊಟ್ಟ ಮೊದಲು ಇವರಿಗೆ ರಾಯಮ್ಮನವರಿಗೆ ಮೊದಲು ವರದಾನಿ ಅಂತ ಹೆಸರಿತ್ತು. ಅದಕ್ಕೆ ದಾನವ ಶಿವಶರಣಿ ರಾಣಿ ಅಮುಗನ ಮಡದಿ. ಏನು ಹೇಳುವುದು ಶಿವಭಕ್ತಿ. ಅವಳು ಎಷ್ಟು ಪೂಜೆ ಮಾಡ್ತಾಳೆ, ಎಷ್ಟು ತನ್ನ ನಿಷ್ಠೆಯನ್ನ ಇಷ್ಟಲಿಂಗದಲ್ಲಿ ಇಟ್ಟಿದ್ದಾಳೆ ಅಂತ ಏನು ಹೇಳುವುದು ಶಿವಭಕ್ತಿ. ಮನೆಯೊಳಗೆ ತಾಣ ದೀವಿಗೆಯ ಕಾಯಕತ್ತೆ. ಮನೆಯಲ್ಲಿ ಅವರು ದೀವಿಗೆ ಹಿಡ್ಕೊಂಡು ಏನು ಹೇಗೆ ಕೆಲಸ ಮಾಡ್ತಾರಲ್ಲ, ಅದೇ ಅವ್ರದ್ದೊಂದು ಶಿವಭಕ್ತಿ ಕಾಯಕ ಆಗಿತ್ತು ಅಂತ ಹೇಳ್ತಾರೆ. ವರದಾನಿ ಹೆಂಡತಿಯ ತರವಲ್ಲ ಈ ಊರು. ಯಾವಾಗ ಸಿದ್ದರಾಮೇಶ್ವರರು ಅವರಿಗೆ ಸೊನ್ನಲಪುರನ ಬಿಡ್ಲಿಕ್ಕೆ ಹೇಳ್ತಾರೆ, ಅವಾಗ ಅವ್ರ ಹೆಂಡತಿ ಜೊತೆಗೆ ಈ ಮಾತನ್ನ ಹಂಚಿಕೊಂಡಿರ್ಬೇಕು ಅಂತ ಈ ಕವಿ ಹೇಳ್ತಾರೆ. ವರದಾನಿ ಹೆಂಡತಿಯ ತರವಲ್ಲ ಈ ಊರು, ಮರುದಿನವೇ ನಡೆದು ಕಲ್ಯಾಣ ಸೇರೋಣ. ಬೇಡ, ಈ ಭವಿ ಸಂಗಡ ಬೇಡ ನಮಗೆ ವರದಾನಿ, ಅವ್ರಿಗೆ ಕಲ್ಯಾಣವನ್ನು ಬಿಟ್ಟು ಹೋಗೋಣ ಅಂತಕ್ಕಂಥ ಮಾತು ಅವರು ತಮ್ಮ ಪತ್ನಿಗೆ ಹೇಳಿದ್ದಾರೆ. ತರವಲ್ಲ ಈ ಭವಿಯ ಗಾಳಿ. ಈ ಭವಿಗಳ ಗಾಳಿಯಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಾವು ಕಲ್ಯಾಣಕ್ಕೆ ಹೋಗೋಣ ಅಂತ ಹೇಳ್ತಾರೆ. ನಡುರಾತ್ರಿ ಮೀರಿರಲು. ಇವತ್ತು ಆದ್ಯ ಬಂದವ್ರಿಗೆ ಕಲ್ಯಾಣ ಇದು ಸೊಲ್ಲಾಪುರ ಖಾಲಿ ಮಾಡಬೇಕು, ಹೋಗ್ಬೇಕು ಅಂತ ಅವ್ರು ನಡುರಾತ್ರಿನೇ ವಿಚಾರ ಮಾಡ್ತಾರೆ. ನಡುರಾತ್ರಿ ಮೀರಿರಲು ಮಡದಿ ದಾನಿಯ ಕರೆದು ತಡವೇಕೆ ಗಂಟು ಹೊರಸಿದವನು ತಾನೊಂದು ಹಿಡಿದೆತ್ತಿ 10 ಮನೆ ಬಿಟ್ಟು. ನೋಡು, ತಡ ಯಾಕೆ? ನಡುರಾತ್ರಿನ ಹೊರಡ ನಡಿ, ತಡ ಮಾಡೋದು ಬೇಡ. ಅದಕ್ಕೆ 3 ಗಂಟೆ ಕಟ್ಟಿದ್ರು, ತಾಮೊಂದು ಹೊತ್ಕೊಂಡ್ರು, ಹೆಂಡತಿಗೊಂದು ಕೊಟ್ಟರು. ಉಳಿದು ಯಾರು ಇನ್ನೊಂದು ಗಂಟೆ ಅಂತ ಹೆಂಡತಿ ಕೇಳಿದಾಗ, ನಡಿ ಮಲ್ಲಿನಾಥ ನಮಗೆ ಕಲ್ಯಾಣದವರೆಗೆ ತಂದು ಕೊಡ್ತಾನೆ, ಅದರ ಚಿಂತೆ ನಿನಗೆ ಯಾಕೆ ಅಂತ ಹೇಳಿ ಹೆಂಡತಿಗೆ ನಡುರಾತ್ರಿಯಲ್ಲಿ ಅವರು ಸೊಲ್ಲಾಪುರವನ್ನ ಬಿಟ್ಟು ಕಲ್ಯಾಣಕ್ಕೆ ಕರ್ಕೊಂಡು ಬರ್ತಾರೆ. ಮಲ್ಲಿನಾಥ ಅವ್ರು ಹಿಂದಾನೆ ಆ ಗಂಟೆ ತಗೊಂಡು ಬರ್ತಾರೆ ಅಂತ ಒಂದು ಪುರಾಣದಲ್ಲಿ ಬರೆದಿದ್ದಾರೆ. ಅಂದ್ರೆ ಇದೆಲ್ಲ ಯಾಕೆ? ಒಂದು ದೇವರಿಗೆ ಒಲಿಸ್ತಕ್ಕಂಥ, ದೇವರಿಗೆ ನಾವು ಕೆಲಸವನ್ನು ಮಾಡಿಸ್ಕೋತಕ್ಕಂಥ ತಾಕತ್ತು ನಮ್ಮಲ್ಲಿದೆ ಅಂತ ಒಂದು ಲಿಂಗ ಸಾಧನೆ, ಶಿವಯೋಗ ಸಾಧನೆ ಅಥವಾ ಅಂತ ಒಂದು ಎತ್ತರದ ಮೇರುಗಿರಿ ನಾವೆಲ್ಲ ಮುಟ್ಟಿದ್ರೆ ಎಲ್ಲವನ್ನೂ ಸಾಧ್ಯ ಆಗ್ತದೆ. ನಾವು ಎಲ್ಲರನ್ನ ಶರಣಾಗತಿಯನ್ನಾಗಿ ನಮ್ಮ ಸತ್ಯಶುದ್ಧ ಕಾಯಕವನ್ನು ಮಾಡಿ ನಾವು ಏನನ್ನಾದರೂ ಸಾಧಿಸಬಹುದು ಅಂತಕ್ಕಂಥದ್ದು ಈ ಶರಣರ ಒಂದು ಉದಾಹರಣೆಯಿಂದ, ಅವರ ಜೀವನ ಚರಿತ್ರೆಯಿಂದ ನಾವು ತಿಳಿದುಕೊಳ್ಳಬಹುದು. ಇಲ್ಲಿಗೆ ಬಹಳಷ್ಟು ನಾನು ಹುಡುಕಾಡದೆ, ಸಿಗ್ಲಿಲ್ಲ. ಆದರೂ ಕೆಲವೊಂದು ಅಂಶಗಳು ಸಿಕ್ಕಿದ್ದು ನಮ್ಮ ಮುಂದೆ ಹೇಳಿದೆ. ಇದಕ್ಕೆ ಹೆಚ್ಚಿಗೆ ಏನಾದರೂ ಅಪ್ಪಾಜಿಯವರು ಹೇಳ್ತಾರೆ. ಅದಕ್ಕೆ ನನಗೆ ಬುದ್ಧಿಗೆ ತೋಚಿದಂತ 4 ಮಾತುಗಳು ಪೂಜ್ಯರ ಪಾದಗಳಿಗೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೆ ಶರಣ ಶರಣ. ಇವತ್ತು ಅಂಗಿ ರಾಮಯ್ಯ ಅವರ ತಾಯಿಯವರು ಬಹಳ ಚೆನ್ನಾಗಿ ಅವರೆಲ್ಲ ಮಾತುಗಳನ್ನು ಹೇಳಿದ್ದಾರೆ. ವಿಶೇಷ ನಮ್ಗೆ 9 ದಿನಗಳ ಕಾಲ ನಾವು ಒಳ್ಳೆಯದನ್ನು ತಗೊಳ್ಳೋದು, ಕೆಟ್ಟದನ್ನು ಬಿಟ್ಕೊಡೋದು. ಇದು 3 ಸೂತ್ರ. 9 ದಿನ ನಾವೇನು ಆಚರಣೆಯನ್ನು ಮಾಡ್ತೀವಿ, ಮತ್ತು ಒಳ್ಳೆಯ ತಗೊಳ್ಳೋದು, ಕೆಟ್ಟದೇ ಬಿಡೋದು, ಒಳ್ಳೆಯದೇ ತಗೊಳ್ಳೋದು. ನಮ್ಮಲ್ಲಿ ಸಣ್ಣ ಸಿಂಪಲ್ ಗೊತ್ತಿರಬೇಕು. ನಮಗೆ ಸಿಟ್ಟು ಹೆಚ್ಚಾಗ್ತದೆ ಅಂತ ಇಟ್ಕೊಳ್ಳಿ, ಏನು ಮಾಡೋದು? ಸಿಟ್ಟು ಕಡಿಮೆ ಮಾಡ್ಕೊಂಡು ಈಗ ಇದು ನಮ್ಮಲ್ಲಿ ಬಡ್ಕೋತಾ ಹೋಗ್ಬೇಕು. ಮತ್ತು ಬದಲಾವಣೆ ನಾವು ಸುಮ್ಮನೆ ಜೈಲಿಗೆ ಹೋಗೋದ. ಶರಣದ 3 ಉದ್ದೇಶ ಅದ. ನಮ್ಮಲ್ಲಿ ಏನು ರೂಪಗಳದಾವ ಅವೆಲ್ಲ ತೆಗೆಯೋದು, ಚಲೋದೆಲ್ಲ ಒಳಗ ಹಾಕೋದು ಹೋಗ್ಬೇಕು. ಹೀಗಾಗಿ ನಮ್ಮಲ್ಲಿ ಸಿಟ್ಟಿತ್ತು ಅಂತ ಇಟ್ಕೊಳ್ಳಿ. ಸಿಟ್ಟಿಂದ ಎಷ್ಟೋ ನಾವು ಮಾಡ್ತಾವ. ಅವರು ಒಂದು ದಿದ್ದು ನೆಮ್ಮದಿಯನ್ನ 1 ನಿಮಿಷದ ಸಿಟ್ಟು ಎಲ್ಲ ಹಾಳು ಮಾಡಿಬಿಡ್ತದೆ. ಮತ್ತು ಅದು ಯಾರಿಗೂ ಲಾಭ ಇಲ್ಲ, ನಿಮಗೂ ಲಾಭ ಇಲ್ಲ. ಸಿಟ್ಟು ಮಾಡಿಸ್ಕೊಂಡ್ರೂ ಲಾಭ ಇಲ್ಲ. ನಿಮಗೆಲ್ಲ ಲಾಭದೇನು? ನಿಮಗೂ ಇಲ್ಲ, ಮತ್ತೆ ಅವ್ರು ಕೇಳೋದರಿಗೂ ಲಾಭ ಇಲ್ಲ. ಇಬ್ಬರಿಗೂ ಲಾಭ ಇಲ್ಲ, ಇಬ್ಬರಿಗೂ ದುಃಖಿಗಳೇ. ಸಿಟ್ಟು ಮಾಡ್ಕೊಂಡ್ರು ದುಃಖಿಗಳೇ, ಸಿಟ್ಟು ಮಾಡ್ಕೊಂಡವರು ದುಃಖಿಗಳೇ. ಹೀಗಾಗಿ ಅದನ್ನು ನಾವು ಕಮ್ಮಿ ಮಾಡಬೇಕು.
ಸಿಟ್ಟು ಮಾಡೋದ್ರಿಂದ ಅಶಾಂತಿ ಶುರು ಆಗ್ತದೆ, ಮನೆ ನೆಮ್ಮದಿ ಹೋಗ್ತದೆ, ಬಿ.ಪಿ ಶುರು ಆಗ್ತದೆ, ಎಲ್ಲ ಬರ್ತದೆ. ಹೌದು ಬರ್ತದೆ. ಅದಕ್ಕಾಗಿ ಅದನ್ನು ಕಮ್ಮಿ ಮಾಡೋದು. ಅದನ್ನು ಕಮ್ಮಿ ಮಾಡೋದು ಹೇಗೆ ಮಾಡೋದು? ಏನು ಮಾಡೋದು? ಕಮ್ಮಿ ಮಾಡೋದು ಏನು ಮಾಡೋದು? ಶಾಂತ ಕೊಡೋದು, ಮೌನ ತಾಳದಂತ ಏನದ, ಇದು ದೊಡ್ಡ ಮಂತ್ರಿದ್ದಾಗ ಈಗ ಏನೂ ಮಾತಾಡಬಾರ್ದು. ಆಮೇಲೆ ಎರಡನೇದು ಒಂದು ಸೂತ್ರ ನಿಮ್ಗೆ ಹೇಳ್ಕೊಡ್ತೇನೆ. ಚಲೋ ಏನಾರ ಘಟನೆ ನಡೀತು ಅಂದ್ರೆ ನಮ್ಗೆ ತಾಳಕ್ಕಾಗಲ್ಲ, ಏನಾಗೋದು ಏನಾದ್ರು ಜಗಳ ಇರ್ತದೆ. ಈಗ ಎಲ್ಲ ಆದ್ಮೇಲೆ ತಾಯಿ ಜಗಳ ಇರ್ತದೆ. ಏನು ಆಮೇಲೆ ಏನು ಮಾಡ್ಬೇಕು, ಅಲ್ಲಿ ಜಾಗ ಬೇರೆ ಹೋಗ್ಬೇಕ ಸೂತ್ರ. ಈಗ ಅಲ್ಲಿ ನೀವು ಸ್ವಲ್ಪ ದೂರ ಹೋದ್ರೆ ಏನಾಗಿ ಮಾಡ್ತಾರೆ, ಇದು ಹಿಂಗಂದ್ರೆ ಏನು ಮಾಡ್ತಾರೆ, ಏನು ಮಾಡ್ತಾರೆ, ಏನು ಮಾಡ್ತಾರೆ ಈಗ ಅಕ್ಕಿ ಸಸಿ ಇರ್ತದೆ, ಸಸಿಗೆ ಅಕ್ಕಿ ಇರ್ತದೆ, 3 ವರ್ಷ 7 ವರ್ಷ ಮಾಡ್ಬೇಕು. ಈಗ ಅದಾಗಿ ಮಾಡೋದು ಪಸಂದ್ ಇದ್ದಾರೆ, ಈಗ ಮಾಡೋದು ಇದು ಪಸಂದ್ ಇದೆ, ಏನು ಮಾಡೋದು? ಯಾಕಂದ್ರೆ ಕುಟುಂಬದ ಜೀವನ ಒಂದೇ ಇರ್ತೇವೆ, ಒಂದೇ ಬದುಕ್ತಿರ್ತೇವೆ, ಅಲ್ಲಿಂದ ಹ್ಯಾಂಗೆ ಮಾಡೋದು? ಅದಕ್ಕಾಗಿ ನೀವು ಹೋಗಿ ದೇವ್ರ ಮನೆ ಹೋಗ್ಕೊಡ್ರಿ. ನೀವು ಹೋಗಿ ಒಂದು 10 ನಿಮಿಷ ಕೂತು ಪುಸ್ತಕ ಹೋಗಿ ಮತ್ತೆ ಭಾಗ ಮಾಡಿ ಅಲ್ಲ ಮತ್ತೆ ನೀವು ಆರಾಮಾಗಿ ಬದುಕಬಹುದು. ಹೀಗಾಗಿ ಇದು ಸಾಮರ್ಥ್ಯ ಶಕ್ತಿಯನ್ನು ಏರ್ಪಟ್ಟು ಶರಣರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಸಿಟ್ಟು ಮಾಡುವ ಕಮ್ಮು ಮಾಡುವ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಲಿಂಗ ಪೂಜೆಯಿಂದ ಮಾತ್ರ ಸಾಧ್ಯ. ಅದಕ್ಕೆ ನೀವು ಪೂಜೆಯನ್ನು ಮಾಡೋದು. ಅದು ಸೂತ್ರ ಯಾವುದಪ್ಪ? 3 ಬೇರೆ ಯಾವುದಂದ್ರೆ ಸಿಟ್ಟನ್ನು ಕಡಿಮೆ ಮಾಡೋದು 3 ಸೂತ್ರ ಯಾವ್ದ? ಲಿಂಗ ಪೂಜೆ. ಯಾಕಂದ್ರೆ ತಪ್ಪು ಶಕ್ತಿ ಬರ್ಬೇಕಲ್ಲ, ಸಿಟ್ಟು ಬರೋದು ಅದೊಂದು ಶಕ್ತಿ ಬೇಕು. ಈಗ ಏನೋ ಬೇರೆಯವ್ರ ಕೂಡ ದೊಡ್ಡ ಶಕ್ತಿ ಇರಲಿಲ್ಲ, ನಮ್ಗೆ ನಾವು ಪಡ್ಕೊಳ್ಳೋ ಶಕ್ತಿ ಬೇಕಲ್ಲ, ನಮ್ಗೆ ನಾವು ಕಂಟ್ರೋಲ್ ಮಾಡೋ ಶಕ್ತಿ ಇರಬೇಕಲ್ಲ. ಅದ್ರ ಮಂದಿಗೆ ಅಂಗಡಿಯಲ್ಲಿ ಕಂಟ್ರೋಲ್ ಮಾಡಿ ಅತಿ ಸಸಿಗಳ ಮಾಡಿ ಸಸಿ ಅತಿ ಫಸ್ಟ್ ನಮ್ಗೆ ನಾವು ಕಂಟ್ರೋಲ್ ಮಾಡೋದು ಫಸ್ಟ್ ಕಲಿಯಬೇಕಾಗಿದೆ. ಹೀಗಾಗಿ ಅದು ನಮ್ಮ ಹಿಡಿತಕ್ಕೆ ಬರ್ಬೇಕಾದ್ರೆ ಅದಕ್ಕೆ ಏನು ಮಾಡೋದು? ನಾವು ಪೂಜೆಯನ್ನು ಮಾಡೋದು. ಈಗ ನೀವು ಪೂಜೆ ಮಾಡಿದ್ರೆ ಅಂತ ಇಟ್ಕೊಳ್ರಿ, ಏನು ಬಹಳ ಸುಲಭ ಆಗ್ತದಂದ್ರ ಇನ್ನು ದೊಡ್ಡದ ಲಾಭ ಏನಂದ್ರೆ ಆತ್ಮಬಲವನ್ನು ಹೆಚ್ಚಿಸಿ ಕೆಲಸ ಮಾಡ್ತದೆ, ಆತ್ಮಸ್ಥೈರ್ಯ ಮಾಡ್ತದೆ. ಅದರ ಜೊತೆಗೆ ನಿಮ್ಮ ಮನಸ್ಸು ಶ್ರದ್ಧಾನೆಲ್ಲ ಶುರು ಮಾಡ್ತದೆ. ವಿವೇಚನೆ ಯಾವಾಗ ನಮ್ಮ ನೆನಸಿನಿಲ್ಲ ಅದೆಲ್ಲ ಅಕ್ಷರವಾಗಿರ್ತದೆ, ಆಗ ನಮ್ಗೆ ಏಕದಮ್ ಸುಖ ಶುರು ವಿಚಾರ ಮಾಡೋದು. ಅದಕ್ಕಾಗಿ ನಮ್ಮ ಬುದ್ಧಿ ಏನದಲ್ಲ, ಮನಸ್ಸು ಎದಕ್ಕೆ ಸಿಕ್ಕದಕ್ಕೆ ಕೊಡ್ಬಾರ್ದು, ಸಿಟ್ಟಿನ ಕೈ ಕೊಡಬಾರ್ದು. ಕೊಟ್ಟು ಹಾಳೆಲ್ಲ ಆಗಿರ್ತದ. ಅದಕ್ಕೆ ಬುದ್ಧಿ ಕೈಯಾಗ ಕೊಡ್ಬೇಕಂತ ನಮ್ಮ ಮನಸ್ಸು ಯಾಕೆ ಕೊಡ್ಬೇಕು? ಬುದ್ಧಿ ಕೈಯಾಗ ಕೊಡ್ಬೇಕು, ಸಿಟ್ಟಿನ ಕೈಯಾಗ ಕೊಟ್ಟರು ಮುಖ್ಯ ಬರ್ತದೆ. ಅದೆಲ್ಲ ಯಾರು ಹಾಗಾಗಿ ಬುದ್ಧಿ ಕೈಯಾಗ ಕೊಟ್ರಿ ಅಂದ್ರ ಮನಸ್ಸು ಏನ್ ಮಾಡ್ತದ? ನಾವು ಜ್ಞಾನ ವಿಚಾರ ಮಾಡ್ತದ, ಕರೆ ಅಲ್ಲ ಏನ್ ಮಾಡ್ಬೇಕಂತ ನಿರ್ಣಯ ಮಾಡ್ತದ. ಆಗ ನಾವು ಏನ್ ಮಾಡ್ತೇವು? ನಮ್ಮ ಮನಸ್ಸು ಸಿಟ್ಟಿ ಕೈಯಾಗ ಕೊಡಾಕ್ತದೆ. ಹೀಗಾಗಿ ನೀವು ಯಾರ್ಯಾವ ದೊಡ್ಡ ದೊಡ್ಡ ಪುರಾಣಗಳೆಲ್ಲ ತೆಗೆದು ನೋಡ್ರಿ, ಅದಕ್ಕೆ ಯಾಕೆ ಹಂಗೆ ಆಗ್ಯಾವಂದ್ರ ಆ ಸಿಟ್ಟು ವೈದ್ಯ ಮಾಡ್ಯಾರ, ಮನಸ್ಸು ಒಯ್ದು ಸಿಟ್ಟಿನ ಕೈ ಕೊಡೋದು. ಅದಕ್ಕೆ ಅದಕ್ಕಾಗಿ ನಾವೇನ್ ಮಾಡೋದು? ಬುದ್ಧಿ ಕೈಯಲ್ಲಿ ಕೊಡಬೇಕು ಅಂದ್ರೆ ನಿರ್ಣಯ ಮಾಡ್ತಾರೆ. ಯಾವ ಕರೆಕ್ಟು ಅಲ್ಲ ಅನ್ನೋ ಶಕ್ತಿ ಸಾಮರ್ಥ್ಯ ಎಲ್ಲದ ಅಂದ್ರ ಅದು ನಮ್ಮೊಳಗನೆ ಅದ. ಹಾಗಾಗಿ ಅದಕ್ಕೆ ಜ್ಞಾನ ಅಂತ ಕೇಳಿದ್ರು. ಅಂತ ಜ್ಞಾನ ನಾವು ಒಯ್ದು ಕೊಟ್ಟೇವೆ ಅಂತ ಇಟ್ಕೊಳ್ರಿ, ಆಗ ನಮ್ಮ ಮನಸ್ಸು ವಿಚಾರ ಮಾಡಕ್ಕೆ ಶುರು ಮಾಡ್ತದೆ. ಆಗ ನಮ್ಮ ಮನೆಯೊಳಗಿಂತ ಘಟನೆಗಳು ಆಗ್ತದಲ್ಲ, ಆಗೋದಿಲ್ಲ. ಅದಕ್ಕಾಗಿ ಸಣ್ಣ ಘಟನೆ ಭಾಳ ಸ್ಪೀಡ್ ಮಾಡ್ತಾವ. ಇಬ್ಬರು ಗಣ್ಯಂತ ಭಾಳ ಪ್ರೇಮವಾಗಿರ್ತದ, ಎಷ್ಟು ಪ್ರೇಮ, ಅತಿ ಪ್ರೇಮ ಇರ್ತದ, ಒಕ್ಕಲ್ತನ ಮಾಡ್ತದೆ, ಕೆಲಸ ಮಾಡ್ತದೆ. ಆಗ ಏನು ಮಾಡಿದ್ರೆ ಎಲ್ಲ ರಾಶಿ ಮಾಡಿ ಎಲ್ಲ ಹೊಲಕ್ಕೆ ರಾಶಿ ತಂದು ಮಾರ್ಕೆಟ್ಗೆ ಹಾಕಿ ಅಲ್ಲಿಂದ ರೊಕ್ಕ ಬಂದು ರೊಟ್ಟಿ ಬರ್ತದೆ, ಎಲ್ಲ ರೊಕ್ಕ ತಂದು ಆ ಹೆಂಡತಿ ಏನು ಮಾಡ್ತಿದ್ರು? ರೊಟ್ಟಿ ಮಾಡ್ತಿದ್ರು. ಆಗೆಲ್ಲ ಒಲಿ, ಈ ಗ್ಯಾಸ್ ಅದ ಆ ಒಲಿ, ಆಗ ಒಲಿ ಏನು ಕುಂತು ರೊಟ್ಟಿ ಮಾಡ್ತಿದ್ದು. ರೊಟ್ಟಿ ಮಾಡೋ ಟೈಮಿಗೆ ಸಣ್ಣ ಕೂಸಿತ್ತು, ಅಲ್ಲೊಂದು ವರ್ಷಕ್ಕೆ ಅಷ್ಟೇ, 1.5 ವರ್ಷ ಅಂದರೆ ತಿರುಗಾಡ ಬರ್ತಿತ್ತು. ಹಾಗಾಗಿ 1 ವರ್ಷ ಕೂಸು ಪಕ್ಕದಾಗಿತ್ತು, ತಾಯಿ ಪಕ್ಕದಾಗಿತ್ತು, ರೊಟ್ಟಿ ಮಾಡ್ತಿದ್ದು. ಗಂಡ ಬಂದ ತಕ್ಷಣ ಆಗ ಗಂಡ ಏನು ಮಾಡೋದು? ನೀರು ಕೊಡಕ್ಕೆ ಹೋಗ್ಬೇಕಲ್ಲ, ಹೆಂಡತಿ ಹತ್ತು ನೀರು ಕೊಡಕ್ಕೆ ಹೋದ್ದು. ಆಗ ಗಂಡ ಏನು ಮಾಡಿದ? ರೊಕ್ಕದ ಬಂಡಲು ಹೆಂಡತಿಗೆ ಕೊಟ್ಟ. ಹೆಂಡತಿ ಮಾಡಿದ್ದು ತಂದು ಇಟ್ಲು.
ಪಕ್ಕಕ್ಕೆ ಅಲ್ಲೇ ಇಟ್ಲಿ ಅಲ್ಲಿ ಕುಂತೀವಿ ಅಲ್ಲಿ ಇಟ್ಲಿ ಇಟ್ಟು ನೀರು ತಗೊಂಡು ಒಳಗೆ ನೀರು ತಂದು ಗಂಡ ಕೊಟ್ಟು ಏನು ಗಂಡ ಕೊಟ್ಟು ನೀರು ತಗೊಂಡು ಕೆಟ್ಟದ್ದು ತಗೋಬೇಕು ಅಷ್ಟೊಳಗೆ ನಾವು ಹುಡುಗ ಕುಂತಿದ್ದ ಸಂಕೋಚ ಆ ಗೋಧಿ ತಗೊಂಡು ಬಂಡ ಹೋಗಿ ಉಳ್ಯ ಹೋಗಿತ್ತು ಒಯ್ಯ ಹೋಗಿತ್ತು ಉಳ್ಯ ಬಂದಿರ್ತಾರೆ ಅಷ್ಟೊಳಗೆ ತಾಯಿ ಬಂದ ನೋಡಿದ್ರೆ ಒಟ್ಟಣೆ ಇಲ್ಲ ಆ ಕೂಸು ಒಳ್ಳೆ ಹಾಕ್ತಾರೆ ಇದು ನೋಡಿಬಿಟ್ಟು ದೊಡ್ಡ ಸಿಟ್ಟು ಎಷ್ಟು ಸಿಟ್ಟು ಬಂದಾಕಿವಿ ಆ ಸಿಟ್ಟಿನ ಏನು ಕೂಸ್ಕೊಂಡು ಯಾಕೆ ಬಡದವರು ಏನು ಯಾಕೆ ಬಡದು ಆ ಕೂಸು ಅಲ್ಲೇ ಹೋಗ್ಬೇಕು ಆ ಎಷ್ಟು ಜೀವ ಹೋಯ್ತು ಚೆನ್ನಾಗಿ ಹೋಯ್ತು ಅಷ್ಟರ ಗಂಡು ಮುಖ ತೊಗೊಂಡು ಮಳ ನೋಡ್ತೇನೆ ಕೂಸು ಏನಾಗ್ಯದ ಹೆಣಾಗ್ಯದ ಆ ಹೆಂಡತಿ ಕೇಳಿದ್ರೆ ಹೆಂಗಾಗ ಬಂದೆ ಅಂದ್ರೆ ನಾಲ್ಕು ಒಳಗೆ ಹಾಕಿಲ್ಲ ಅದಕ್ಕೆ ಬಂದ ಅಗಿ ಕೂತಾಗಿರೋದು ಒಂದು ಸತ್ತು ಗಂಡು ಎಷ್ಟು ಇರೋ ಬಾಬು ಮನ ಕೊಂದೇ ಬಿಟ್ಟಿಲ್ಲ ಇವನಿಗೆ ಸಿಟ್ಟಿಂದ ಮಾಡಿ ಹೆಂಡತಿ ಹೊಡೆದ ಕಪಾಳಕ್ಕೆ ಹೊಡೆದು ಎರಡು ಹೋಗಿ ಜನರ ಆ ವಿಚಾರ ಮಾಡಿದಾಗ ಈ ನನ್ನ ಸಂಸಾರ ಎಷ್ಟು ಪ್ರೇಮಿಸಿತ್ತು ಮಗನೂ ಕಳ್ಕೊಂಡ ಇದ್ದು ಹೆಂಡತಿನೂ ಕಳ್ಕೊಂಡ ಮತ್ತು ನಾವು ಹೋಗೋದು ಏನು ಮಾಡಿ ಅಂತ ಇವನು ಹೋಗ ಹೀಗಾಗಿ ಕ್ಷಣದ ಸಿಟ್ಟು ಸ್ವರ್ಗ ಇದ್ದಂಥ ಮನೆ ಕ್ಷಣದೊಳಗ ನಿಮಿಷದೊಳಗೆ ಲಡಾಕಾಗಬೇಕು ಅದು ಸಿಟ್ಟು ಏನಿರ್ತದ ಅದು ಸುಂಟ್ರ ಗಾಳಿ ಇದ್ದಂಗ ಸಿಟ್ಟಂಗ ಭಾಳ ಹೊತ್ತಿರೋದು ಗಾಳಿ ಸುಂಟ್ರ ಗಾಳಿ ನೋಡಿ ಈ ಗಾಳಿ ಇರ್ತದ ಆ ಸುಂಟ್ರ ಗಾಳಿ ಬಂತಂದ್ರೆ ಎಲ್ಲ ಪದಾಗಿದ್ರೆ ಎಲ್ಲ ಹೊಂಟೋದು ಏನು ಎಲ್ಲ ಹೊಂಟೋಯ್ತು ಅದು ಭಾಳ ಸ್ವಲ್ಪ ನಿಮಿಷ ಕರೆ ಎಲ್ಲ ಅನ್ನೋದು ಮಾಡಿ ಹೇಳ್ತದೆ ಯಾವ್ದು ಚಲೋ ಮಾಡಿದ್ರೆ ಬೇಕಾದ್ರೆ ಎಲ್ಲರೂ ಚಲೋ ಮಾಡಿ ಅಂತ ಎಲ್ಲರ ಕೇಳಿ ಇಲ್ಲ ಅದು ಬರಲ್ಲ ಬಂದು ಮುಗಿತು ಹಾಗೆ ಸಿಟ್ಟು ನಾವು ಬರಲಾರು ಬಂದಂದ್ರೆ ಎಲ್ಲ ಖುಷಿ ಹೋಗ್ತದಂತ ಹೀಗಾಗಿ ಆ ಮನುಷ್ಯನ ಹತ್ರ ಏನು ಬರಕ್ಕೆ ಶುರು ಮಾಡ್ತದ ಹಾಗೆ ಎಲ್ಲಾರು ಶಾಂತಿ ಒಳ್ಳೆದ ಬಂದರೂ ತಮ್ಮ ಶಕ್ತಿ ನಾವು ಕೊಡಬೇಕಾದ್ರೆ ಏನು ಮಾಡಬೇಕು ನಾವೆಲ್ಲರೂ ಲಿಂಗ ಪೂಜೆ ಮಾಡಬೇಕು ಇಂಥ ಸತ್ಸಂಗದೊಳಗೆ ನಾವು ಭಾಗಿಯಾಗಬೇಕು ಇಂಥ ಸತ್ಸಂಗದೊಳಗೆ ಭಾಗಿಯಾಗಿದ್ರೆ ಆಗ ನಮ್ಗೆ ನೆನಪಾಗ್ತದ ನಾವು ತಡ್ಕೋಬೇಕು ಈಗ ಏನು ಬಂದರೂ ಸ್ವಲ್ಪ ಮೌನವಾಗಿರ್ಬೇಕು ಒಂದು ಕ್ಷಣ 2 ನಿಮಿಷ ತಡ್ಕೊಳ್ಳಿ ಮುಂದೆ ಫಾಸ್ಟ್ ಆಗಿ ಹೋಗ್ಬಿಡ್ತದೆ ಯಾರು ಬೇರೆ ಅವರಿಗೆ ಮನವರಿಕೆ ಆಗ್ತಾ ಶುರುವಾಗ್ತದೆ ನಾನು ಬೈದು ತಪ್ಪಂತ ಅವ್ರು ಗೊತ್ತಾಗ್ತದ ಕರೆ ಅದೇ ಸಿಟ್ಟು ನಾವು ನಡ್ಕೊಂಡು ಹೋಗೋದಂದ್ರೆ ಇಬ್ಬರು ತುಪ್ಪಿಗಳಾಗಿ ಶುರು ಮಾಡ್ತೀವಿ ಅದು ನಮ್ಮ ಹತ್ರ ಬರಬೇಕಾದ್ರೆ ಈ ಆಧ್ಯಾತ್ಮಿಕ ಪ್ರವಚನ ಇದರಿಂದ ಸಾಧ್ಯ ಇಂಥ ಶರಣೆಯರಿಂದಲೇ ನಮಗೆ ಸಾಧ್ಯ ಅವರು ಯಾಕೆ ಅಷ್ಟೆಲ್ಲ ಎತ್ತರ ಬರೋದಂದ್ರೆ ಆ ಆತ್ಮಸ್ಥೈರ್ಯವನ್ನು ಬೆಳೆಸಲಿಕ್ಕೆ ಕಾರಣ ಅವರ ಜೀವನ ಪದ್ಧತಿ ಅದು ನಮ್ಮ ಜೀವನ ಪದ್ಧತಿಯನ್ನು ನಾವು ಒಂದೊಂದು ನಾವು ಹಾಕೊಳ್ಬೇಕು ಇದು ಒಂದು ಹಾಕೊಂಡು ಇವತ್ತು ಪ್ರಶ್ನೆ ಏನು ಮಾಡೋದು ಸಿಟ್ಟು ಕಡಿಮೆ ಮಾಡೋದು ಈಗ ಈ ನಮ್ಮ ಸಂಸಾರ ಪ್ರಭಾವದಲ್ಲಿ ಸಿಗ್ತದೋ ಬೇಕಾದ್ರೆ ನೋಡ್ರಿ ಸಂತೋಷ ನೀವೇನು ನೋಡ್ರಿ ಹಮ್ಮಿಟ್ಟು ಹೊರಗೆ ಹಿಂದೆ ಆಗಿರಲಿಲ್ಲ ಹಿಂದಿದ್ದು ನೋಡ್ರಿ ಅದು ಇವತ್ತಿದ್ದು ಏನೋ ಒಂದರ ಡೈವರ್ಸ್ ಇಲ್ಲ ಎಷ್ಟು ಕಾಡ್ತದೆ ಅದರೊಳಗೆ ಶಾಂತಿ ಎಲ್ಲ ಬೇರೆ ಈಗ ನೀವೆಲ್ಲ ಪಟ್ಟಿ ಮಾಡಿ ಹೇಳ್ತಾ ಇದ್ದೀನಿ ಇದು ರೆಕಾರ್ಡ್ ಮಾಡಿ ಹೇಳ್ತಾ ಇದೆಯಲ್ಲ ಏನಂದ್ರೆ ಎಲ್ಲ ಮಾಡಿರ್ತಾರೆ ಯಾಕೆಂದ್ರೆ ನಮ್ಮಲ್ಲಿ ತಾಳ್ಮೆ ಸಹನೆ ಅದನ್ನ ಕಲಿಯುತ್ತಾ ಇದ್ದಾವೆ ಅದು ನಮ್ಮ ಕುಟುಂಬದಲ್ಲಿ ಕಡಿಮೆ ಹಾಕೋತಾ ಇರೋದ ಯಾಕೆ ತಾಳ್ಮೆ ಕಡಿಮೆ ಹಾಕೋತಾ ಇತ್ತಂದ್ರೆ ನಮ್ಮ ಇರುವಿಕೆ ನಮ್ಮ ನಡವಳಿಕೆ ಇದನ್ನ ಕಡಿಮೆ ಹಾಕೋತಾ ಇರೋದು ದಯಮಾಡಿ ಅದನ್ನು ನಮ್ಮಲ್ಲಿ ತಾಳ್ಮೆ ಸಹನೆ ಇರೋದು ಬಹಳ ಅವಶ್ಯಕತೆ ಅದನ್ನು ನಾವೆಲ್ಲರೂ ಕಲಿಬೇಕು ಅದನ್ನೊಂದು ಕಲಿಬೇಕಾದ್ರೆ ಶಾಂತವಾಗಿರ್ಬೇಕಾದ್ರೆ ಒಂದು ಸೂತ್ರ ನಿಮ್ಗೆಲ್ಲ ಗೊತ್ತಿರೋ ನೆನಪಿಟ್ಕೋಬೇಕು ನಮ್ಮ ಪ್ರಾಂತವಾಗಿ ಹೆಚ್ಚು ಭಾಳ ಜನ ಭಾಳ ಸಿಕ್ರಿ ನೀವು ಹೆಚ್ಚು ನೋಡ್ರಿ ಯಾದಗಿರಿ ಹೆಚ್ಚು ಹೋಗೋಣ ನೋಡ್ರಿ ಇನ್ನೂ ಸ್ವಲ್ಪ ನಮ್ಗೆ ಸ್ವಲ್ಪ ಕಾಣ ಇದೆ ದಿನ ಕಡೆ ಮತ್ತೆ ಇವತ್ತು ಮತ್ತೆ ಏನು ಆ ಕಡೆ ಕೊಡೋರು ಕಾರವಾರ ಹೊನ್ನಾವರ ಆ ಕಡೆ ಇನ್ನೂ ಒಂದು ನಂಬಿಕೆ ಕೊಡು ಅವ್ರು ಏನು ಮತ್ತು ಯಾವ ಮೈಸೂರು ಚಿಕ್ಕಮಗಳೂರು ಆ ಕಡೆ ಎಲ್ಲ ಭಾಳ ಕೂಡಬೇಕು ಮಂಜು ಏನು ಒಂದೇ ಮಾತು ಬೇಕು ಏನು ಮಂಡ್ಯ ವಿಷಯ ಆಗಿದೆ ನಿಮಗೆ ಇತಿ ಇದೊಂದು ದೊಡ್ಡ ಮಾತು ಅಂತ ಕೋರಿ ಈಗ ನಾವು 3 ಮೈಲು 6 ಮೈಲು ಅಂತ ಗೊತ್ತು ನಾವು ಈಗ ಅದು ಹಂಗಿಲ್ಲ ಭಾಳ ಏನಾದ್ರು ಅಂದ್ರೆ ಮಂಡ್ಯ ವಿಷಯ ಮಾಡಿಲ್ಲ ಅಂತ ಇಷ್ಟೊಂದು ಪಾಸಿಟಿವ್ ಅಂತ ತಗೋಬೇಕು ನಾವು ಕರೆಕ್ಟ್ ಹಂಗಿಲ್ಲ ಯಾಕೆ ಅಂದ್ರೆ ಆ ಪದ್ಧತಿ ಒಂದು ನಾವು ಗಮನಿಸಿದ ಎಲ್ಲ ನೋಡಿದ್ಮೇಲೆ
ನೀವು ನಮ್ಮ ಹಾಲಿನ ಮಕ್ಕಳು ಯಾಕೆ ಸೀಟ್ ಬರಕತ್ತಾವ, ಸಣ್ಣ ಸಣ್ಣ ಮಕ್ಕಳು ಅಷ್ಟಕ್ಕೆ ಹೋಗ್ಬಿಡ್ತಾವ, ಅವ್ರು ಯಾಕೆ ಬರಲು? ನಾವು ಹುಡುಗರು ಹಿಂಗ್ಯಾಕೆ ಒಮ್ಮೆ ಎಕ್ಸ್ಪೀರಿಯನ್ಸ್ ಚೇಂಜ್ ಮಾಡ್ಕೊತಾವ? ಯಾಕೆ ಆ ಸ್ಪೀಡಾಗಿ ಮನಸ್ಸು ವಿಚಲಿತ ಆಗ್ತಾನೆ ನಮ್ಮ ಹುಡುಗರು ನೋಡ್ಬೇಕಾಗಲ್ಲ ಅಂತ ನಾವು ಎಲ್ಲ ಸರ್ವೆ ಮಾಡಿದ್ರೆ ಒಂದು ನಮ್ಗೆ ಅನಿಸ್ತು, ಅವ್ರ ಜೀವನ ಪದ್ಧತಿ ನಮ್ಮ ಪದ್ಧತಿ ಸ್ವಲ್ಪ ವ್ಯತ್ಯಾಸ ಅನಿಸ್ತು. ನಮ್ಮಲ್ಲಿ ಹೆಚ್ಚು ನಾವು ಖಾರ ಹುಳಿ ಹೆಚ್ಚು ಹೊಂತೇವು, ಟೀಕೆ ಹುಳಿ ಅಂತ ಖಾರ ಹೊಡಿತೇವೆ, ಹುಳಿ ಅಂತ ಹುಳಿ ಹೊಡಿತು ಅವು ಎರಡು ಅವ್ರು ಕಮ್ಮಿ ಮಾಡ್ತಾರೆ. ಮೇನ್ ಪ್ರಕ್ರಿಯೆ ಕೊಡ್ತಾರೆ. ಮನಸ್ಸನ್ನು ವಿಕೃತಗೊಳಿಸೋದು, ಸಿಟ್ಟನ್ನು ಹೆಚ್ಚು ಮಾಡೋದು ಏನಿಲ್ಲ, ಆಹಾರ ಪದ್ಧತಿ ಏನಿಲ್ಲ, ಆ ಆಹಾರ ಪದ್ಧತಿ ಅಲ್ಲಿಲ್ಲ. ಅದಕ್ಕೆ ಅವರು 30, 40, 20 ವರ್ಷ, 40, 35 ವರ್ಷ ಹೇಗಿರೋರು, ನಮ್ಮ 16 ವರ್ಷ ಆಗಿರೋರು ಲಗ್ನ ಒಳ್ಳೆಯದು ಅನಿಸಿದೆ ಸಿಗೋದು. ठीक है ಯಾಕೆ ಎಷ್ಟು ಅವ್ರಿಗೆ ಯಾಕೆ ನಮ್ಗೆ ಅವ್ರಿಗೆ ಚೇಂಜಸ್ ಆಗ್ತದ ಅಂದ್ರೆ ನಮ್ಮ ಆಹಾರ ಪದ್ಧತಿಗಳು ನಮ್ಮಲ್ಲಿ ತಪ್ಪಿದೆ ಅಂತ. ನೀವು ಬೇಕಾದ್ರೆ ನೋಡಿ ಸಾಯಂಕಾಲ ಆಗಲಿ ಇಲ್ಲಿ ಹೋಗಿ ಪೂರ ಬಾಲಿಕ ಏನೋ ಇವು ಗಚ್ಚದ ಏನಾಗ್ತದೆ ಸಾಯಂಕಾಲ ಇವೇನದು ಲೈನೆಚ್ ಈಗ ಅದರ ಏನಿರ್ತದೆ ಹುಳಿ ಹುಳಿ ಇರ್ತದ ಮತ್ತೆ ಖಾರಕ್ಕೆ ಅದೇ ಇರ್ತದೆ. ನೀವು ಬೇಕಾದ್ರೆ ಧರ್ಮಸ್ಥಳಕ್ಕಿಂತ ನೀವು ಏನೋ ಹೊಮ್ಮವಾರ ಕಾವಾಡೋದು ಆ ರೋಡ್ ಒಂದ್ಸರಿ ಯಾರೋ ಹೋಗಿ ಮಾಡಿ ನೀವು ಒಂದೇ ಪಾಲೇಪುರ ರೋಡಲ್ಲಿ ನೀವು ಒಂದೇ ಸಿಕ್ಕ ನೋಡಿ ಒಂದು ಸಿಗೋದು. ಯಾಕೆ ನಮ್ಮಲ್ಲಿ ಅದು ಸಿಗ್ತಾವಂದ್ರೆ ಅವುಗಳು ಯಾಕೆ ಅದಿಲ್ಲ ಅಂದ್ರೆ ನಮ್ಮಲ್ಲಿ ಹೆಚ್ಚೆಚ್ಚಾಗಿ ನಮ್ಮ ಮಕ್ಕಳೆಲ್ಲ ಹೆಣ್ಮಕ್ಳು ಒಂದು ಬರೋ ನಾವು ಬೀದರ ನೋಡಿ ಇರ್ತಾವೆ ಅದನ್ನು ಹೆಚ್ಚೆಚ್ಚವಾಗಿ ಬಳಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಮಕ್ಕಳಿಗೆ ಕೋಪ ತಾಪಗಳು ಹೆಚ್ಚುವಾಗಿ ಶುರುವಾಗಿಲ್ಲ. ಅದಕ್ಕಾಗಿ ನಮ್ಮ ಆಹಾರ ಪದ್ಧತಿನಲ್ಲಿ ಗಮನ ಇಟ್ಟುಕೊಂಡಿರಬೇಕು. ನಮ್ಮ ಮನೆಗಳು ಗಮನದಲ್ಲಿ ಇಟ್ಕೋಬೇಕು. ಅದಕ್ಕೆ ನೀವು ಯಾರು ಹೇಳಿದ್ರು ಸಸ್ಯದರ್ಶಿ ಇತ್ತಂದ್ರೆ ಏನು ಮಾಡೋದು ಕಾರ್ಯಕ್ರಮ ಮಾಡೋದು ಬಂದ ಕಮ್ಮಿ ಹೇಳ್ಬೋದು. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ 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 ಮಾಡ್ಕೋಬೇಕು. ಒಂದು ತಿಂಗಳಲ್ಲಿ ಕಡಿಮೆ ಆಗಬೇಕು. 20 ಸಮಯಗಳಲ್ಲಿ ನಿಮ್ಮ ಮನೆ ಕಾರ್ಯಕ್ರಮ ಮಾಡಿರೋದು ಇದು ತಿಳಿಸ್ತಾರೆ ವಯಸ್ಸು. ನಾವು ಕಾರ್ಯಕ್ರಮ ಜಗಳ ಬಂದ್ರೆ ನಾವು ಇದೇನು ಪ್ರೋತ್ಸಾಹ ಹಿಂಗೆ ಕತ್ತಿರೋದು ಬಂದು ನಮಗೆ ಬೇಕಾದ್ರೆ ಅದಕ್ಕೆ ಅವ್ರಿಗೆ ಗೊತ್ತು ಮಾಡಿರ್ತಾರೆ ನೀವು ಅದಕ್ಕೆ ಹಂಗೆ ಮಾಡಿರೋದು. ಅದು ನಾವು ಬದಲಾವಣೆ ಮಾಡ್ಕೋಬೇಕು. ಹಾಗೆ ಮಾಡಿದ್ರೆ ನಮ್ಮ ಕುಟುಂಬ ನಮ್ಮ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಶುರುವಾಗ್ತದೆ. ಅದು ನಮ್ಮ ಇವತ್ತಿದ್ದು ಏನು ಮಾಡೋದು, ಸಿಟ್ಟನ್ನ ಕಡಿಮೆ ಮಾಡೋದು. ಯಾರು ಮತ್ತೆ ಮನೆ ಮಾಡಕ್ಕೆ ಹೋಗ್ಬೇಡಿ. ಸಿಕ್ಕ ಮಾಡ್ಕೊಂಡು ಮನೆಗೆ ಹಾಕೋಬೇಡ್ರೆ ನಮ್ಮ ಸಿಟ್ಟನ್ನು ನಾವು ಕಡಿಮೆಯನ್ನು ಮಾಡೋದು. ಹಾಗೆ ಮಾಡಿದ್ರೆ ಅಮೀರ್ ಅವರದ್ದು ಅವರು ರಾಮ ರಾಯಣ್ಣ ಅವ್ರದ್ದು ನಿಜವಾಗಿ ಅವ್ರದ್ದು ಜೀವನ ಚರಿತ್ರೆ ಆಗ್ತದೆ ಅನ್ನುವ ಮಾತುಗಳನ್ನು ಹೇಳಿ ಇವತ್ತೆಲ್ಲರಿಗೂ ಭಾಳ ಚೆನ್ನಾಗಿ ಸಮಯಕ್ಕೆ ಮುಗಿಸಂತ ಹೇಳಿದ್ದೇವೆ. ಹಾಗಾಗಿ ಸಮಯ ಆಗಿದೆ. ಮಲೋನ್ ಸಾಹೇಬ್ ಹೇಳೋದು ಮೊಬೈಲ್ ತೋರಿಸ್ತಾರೆ, ಮೊದಲು ಟೈಮ್ ತೋರಿಸ್ತಾರೆ, ಈಗ ಫೋನೇ ತೋರಿಸ್ತಾರೆ. ಹಿಂದಿನ ಕಾಲಗಳ ಟೈಮ್ ತೋರಿಸ್ತಾರೆ, ಫೋನ್ ತೋರಿಸ್ತಾರೆ, ಫೋನೇ ನೋಡಿಲ್ಲ ಅಂತ. ಅದಕ್ಕೆ ಸಮಯ ಆಗಿದೆ. ಅದಕ್ಕಾಗಿ ಎಲ್ಲರೂ ಎಲ್ಲ ಅವರಿಗೆ ಭಾಳ ಚಲೋ ಉಪನ್ಯಾಸ ಆಯಿತು. ನಮ್ಮ ಇಂಗ್ಲೆಂಡ್ನಲ್ಲಿ ಎಲ್ಲ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೂ ನಿಮಗೆಲ್ಲ ಒಳ್ಳೆಯದಾಗಿ ಶುಭವನ್ನು ಹಾರೈಸಿ ಯುವತಿಯವರಿಗೆ ಹಾಕೊಂಡಿದ್ದೀವಿ. ಏನು ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಅವರ ವಿನೋದ ಇದ್ದಾರೆ. ಅದಕ್ಕೆ ಯಾವುದರಿಂದ ಒಳ್ಳೆ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅನ್ನುವ ಮಾತುಗಳನ್ನು ಹೇಳಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವನ್ನು ಹಾರೈಸಿ ನನ್ನೆರಡು ಮಾತು ಮುಗಿಸುತ್ತೇನೆ. ಶರಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿರುವಂತಹ ಪ್ರೋಗ್ರಾಮ್ ವಿಳಾಸ ಅವರಿಗೂ ಕೂಡ ಸನ್ಮಾನ. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂತಹ ಶ್ರೀ ಶಿವರಾಜ್ ಪಾಟೀಲ್ ಅವರಿಗೂ ಕೂಡ ಸನ್ಮಾನ.
ಶ್ರೀದೇವಿ ಪಾಟೀಲ್ ಅವರಿಗೆ, ಶ್ರೀದೇವಿ ಸುರೇಶ್ ಪಾಟೀಲ್ ಅವರು. ಅನುಭವಗಳನ್ನು ನೀಡಿರುವಂತಹ ಸಾವಿತ್ರಿ ಧನರಾಜ್ ಪಾಟೀಲ್ ಅವರಿಗೂ ಕೂಡ ಸನ್ಮಾನ. ಪೂಜೆ ನಡೆಸಿರುವಂತಹ ಶರಣಿ ಶಶಿಕಲಾ ಅಶೋಕ್ ಅವರಿಗೂ ಸನ್ಮಾನ. ಧರ್ಮಗ್ರಂಥ ಪಠಣ ಮಾಡಿರುವಂತಹ ಶರಣಿ ವಿಜಯಲಕ್ಷ್ಮಿ ಸೋಮನಾಥ್ ಹೊಸಳಿಯವರಿಗೂ ಕೂಡ ಸನ್ಮಾನ. ವಿದ್ಯಾರ್ಥಿನಿಯಾದಂತಹ ಭಾಷಣವನ್ನು ಮಾಡಿರುವಂತಹ ಡಾಕ್ಟರ್ ಬಸವಜ್ಯೋತಿ ಸಣ್ಮುಖರ್ ಅವರಿಗೂ ಕೂಡ ಸನ್ಮಾನ. ವಚನ ಗಾಯನವನ್ನು ಮಾಡಿರುವಂತಹ ಶರಣಿ ಸುರೇಖಾ ಸ್ವರಾಜ್ ಬೇಲೂರಿಯವರಿಗೂ ಕೂಡ. ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಮಾಡಿರುವಂತಹ ಶರಣಿ ಪ್ರಭಾಸ್ ಚೆನ್ನಪ್ಪ ಕರ್ಗಾಳಿಯವರಿಗೂ ಕೂಡ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಈ ಕಾರ್ಯಕ್ರಮದಲ್ಲಿ ವೇಷಧಾರಣೆಯನ್ನು ಮಾಡಿರುವಂತಹ ಶರಣಿ ಕಲ್ಪನಾ ಸಂಗಮೇಶ್ ಮಾಸಟಿಯವರಿಗೂ ಹಾಗೂ ರೇಖಾ ಪಾಟೀಲ್ ಅವರಿಗೂ ಕೂಡ ಸನ್ಮಾನ. ಇವಾಗ ವಿಶೇಷ ತಾಯಿಯವರಾದಂತಹ ಶರಣಿ ಇಂದಿನ ಸನ್ಮಾನಿತರಾದಂತಹ ತಾಯಿಯವರಾದಂತಹ ಶರಣಿ ಪುಷ್ಪಾ ಶಿವರಾಜ್. ನಿಮ್ಮ ಹೆಸರಿಟ್ಟರು ಬಸವಣ್ಣನಯ್ಯ. ಸತ್ಕಾರ ಮಾಡಿಕೊಂಡಂತಹ ಪುಷ್ಪಕಾರಿ ಶಿವರಾಜ್ ಇವರಿಗೆ ತಾಯಿಯವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಹೀಗೆ ಕೊನೆ ಹಂತದ ಕಾರ್ಯಕ್ರಮ. ನಾಳಿನ ಒಂದು ಕಾರ್ಯಕ್ರಮ ದಯವಿಟ್ಟು ತಪ್ಪದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು. ತಾವು ತಮಗಾಗಿ ಈ ಕಾರ್ಯಕ್ರಮವಾಗಿದೆ. 24ನೇ ಡೇಟು. ಈ ಒಂದು ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಪೂಜ್ಯ ಶಿವಾನಂದ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಭಾರತಿ ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ತಾಯಿ ಶರಣೆ ಸುಮನ್ಬಾಯಿ ಬಾಬುರಾವ್ ಜಲ್ದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣೆ ನಿರ್ಮಲಾ ಚಂದ್ರಶೆಟ್ಟಿ ಮೈನಾಳೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶೋಭಾ ಪ್ರಭು ಸೊಳೆ. ಅನುಭವ ನೀಡಲು ಆಗಮಿಸ್ತಾ ಇದ್ದಾರೆ ಆರ್ತಿ ನಿಜಲಿಂಗ್ ಪಾತ್ರೆ. ಪೂಜೆ ಶರಣೆ ಸುಮಿತ್ರಾ ಸಾಗರ್ ಚಿಟ್ಟ. ಧರ್ಮಗ್ರಂಥ ಪಠಣ ಶರಣೆ ರೂಪಾದೇವಿ ಬಿಡ್ವೆ. ಸನ್ಮಾನ ಶರಣೆ ಮುಕ್ತಾಬಾಯಿ ಮಲ್ಲಿಕಾರ್ಜುನ್ ಚಿಟ್ಟ. ವಿದ್ಯಾರ್ಥಿ ಭಾಷಣ ಬಸವ